Okay, we are living in the world of broken promises. ನಾವು ಮುರಿಯಲ್ಪಟ್ಟಂತ ವಾಗ್ದಾನದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. Okay, we say yes but we don't do it. ನಾವು ಹೌದೆಂಬುದಾಗಿ ಹೇಳ್ತೇವೆ ಆದ್ರೆ ಮಾಡುವುದಿಲ್ಲ. Many times our friends would have told us, ಅನೇಕ ಸರ್ತಿ ನಮ್ಮ ಸ್ನೇಹಿತರು ನಮಗೆ ಹೇಳಿರಬಹುದು, that I'll help you, ನಾನು ನಿಮಗೆ ಸಹಾಯ ಮಾಡ್ತೇನೆ, I'm there with you always. ನಾನು ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ. And when the time comes, when the moment comes, ಯಾವಾಗ ಆ ಸಂದರ್ಭ ಸನ್ನಿವೇಶ ಬರ್ತದೋ, okay, they won't be there. ಆದ್ರೆ ಅವರು ಅಲ್ಲಿ ಆ ಸಮಯದಲ್ಲಿ ಇರುವುದಿಲ್ಲ. Okay, many times we say yes but we don't do. ಅನೇಕ ಸರ್ತಿ ನಾವು ಹೌದೆಂಬುದಾಗಿ ಹೇಳ್ತೇವೆ ಆದ್ರೆ ನಾವು ಮಾಡುವುದಿಲ್ಲ. But let's turn to Luke chapter 4 verse 18 to 21. We'll read. ಲೂಕದವರ ಸುವಾರ್ತೆ 4ನೇ ಅಧ್ಯಾಯ 20ನೇ ವಚನದಿಂದ 18 to 21. 18ರಿಂದ 21. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ, ಆಮೆನ್. ಓಕೆ, ಈ ವೇದೋಕ್ತಿ ನೆರವೇರಿದೆ. Praise the Lord. Hallelujah. Hallelujah. So these are the words of Jesus Christ, right? ಇದು ಯೇಸು ಸ್ವಾಮಿಯ ಮಾತುಗಳಾಗಿದ್ದಾವೆ. He is saying that today in your hearing these words are completed or accomplished. ಈ ದಿನ ಕೇಳಿದ ವಾಕ್ಯದ ಮೂಲಕ ಆ ವಾಕ್ಯದಲ್ಲಿ ನೆರವೇರಿತು ಎಂಬುದಾಗಿ ನೋಡ್ತೇವೆ. It is fulfilled, he is saying. ಅಲ್ಲಿ ನೆರವೇರಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. What word is talking about? ಅಲ್ಲಿ ಯಾವ ಮಾತು ಆತನು ಮಾತನಾಡ್ತಿದ್ದಾನೆ? Here in the synagogue, ಇಲ್ಲಿ ಆ ಸಭಾಮಂದಿರದಲ್ಲಿ Jesus took the scrolls of Isaiah. ಆತನು ಯೆಶಾಯನ ಸುರುಳಿಯನ್ನು ಆತನು ತೆಗೆದುಕೊಳ್ತಾನೆ. Okay, and he reads from 61st chapter. 61ನೇ ಅಧ್ಯಾಯದಿಂದ ಆತನು ಓದ್ತಾನೆ. Okay, verse 1 and 2 he was reading. 1 ಮತ್ತು 2ನೇ ವಚನ ಓದ್ತಾನೆ. Shall we read that? ಮತ್ತೊಂದು ಸರ್ತಿ ಓದುವ. Okay, let me read again as sister is opening. I'll read again what Jesus was saying. The Spirit of the Lord is upon me because he has anointed me to preach gospel to the poor. ಕರ್ತನ ಆತ್ಮನು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. And to heal the broken hearted, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, liberty to the captives, recovery of sight to the blind. ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ. Amen. Okay, now let's read Isaiah 61 1 and 2. ಯೆಶಾಯ 61 1 2 ನೋಡಿಕೊಳ್ಳುವ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರನ್ನು ಬಿಡುಗಡೆಯಾಗುವುದನ್ನು, ಬಂದೆಗಳಿಗೆ ತೆರೆ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮೈತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ. Amen. Praise the Lord. Praise the Lord. See, this is Isaiah writing several years before the birth of Jesus Christ. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಅನೇಕ ವರ್ಷಗಳಿಂದ ಯೆಶಾಯನು ಈ ಅಧ್ಯಾಯ ಬರೆಯುತ್ತಿದ್ದಾನೆ. Around 600 to 700 years before the birth of Jesus. 600-700 ವರ್ಷಗಳ ಹಿಂದೆ ಯೆಶಾಯನು ಬರೆಯುತ್ತಿದ್ದಾನೆ. Okay, and he writes these words prophetically about the Messiah. ಮೆಸ್ಸಿಯನ ಬಗ್ಗೆ ಆತನು ಪ್ರವಾದಾತ್ಮಕವಾಗಿ ಈ ಅಧ್ಯಾಯವನ್ನು ಬರೆಯುತ್ತಿದ್ದಾನೆ. So Jesus reads this scripture portion. ಯೇಸು ಸ್ವಾಮಿ ಈ ಅಧ್ಯಾಯವನ್ನು ಓದುವಾಗ, and he says that this is fulfilled in your hearing. ಇದನ್ನು ಕೇಳುವುದರ ಮೂಲಕ ಈ ದಿನ ಈ ವಾಕ್ಯ ನೆರವೇರಿದೆ. Praise God. Praise the Lord. In other words, he is saying that these scriptures are written about me, in me these are fulfilled. ಈ ಅಧ್ಯಾಯ ವಚನಗಳು ನನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ, ಈಗ ನನ್ನ ಮೂಲಕ ಅದು ನೆರವೇರಿಸಲ್ಪಟ್ಟಿದೆ. Okay, and he is saying that Spirit of the Lord is upon me and he anointed me to preach gospel to the poor. ಯೇಸು ಸ್ವಾಮಿ ಹೇಳ್ತಿದ್ದ, ಕರ್ತನ ದೇವರಾತ್ಮ ನನ್ನ ಮೇಲೆ ಇದೆ, ಆತ ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಕಳುಹಿಸಿದ್ದಾನೆ. He has sent me to heal the broken hearted, liberty to the captives, recovery of sight to the blind, and liberty to the oppressed. ಸೆರೆಯವರಿಗೆ ಬಿಡುಗಡೆ, ಕುರುಡರಿಗೆ ಕಣ್ಣು ಬರುವುದು ಪ್ರಸಿದ್ಧಪಡಿಸು, ಮನ ಮುರಿದವರನ್ನು ಬಿಡಿಸಿ ವಾಸಿ ಮಾಡುವುದಕ್ಕೆ, and to proclaim the year of Lord's favor or acceptable year of the Lord. ದೇವರು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೆ. Hallelujah. Praise God. Why did Jesus come? ಯೇಸು ಸ್ವಾಮಿ ಯಾಕೆ ಬಂದನು? Jesus came to set us free. ಆತ ನಮ್ಮನ್ನು ಬಿಡುಗಡೆಗೊಳಿಸಲು ಬಂದನು. and proclaim the year of Lord's favor. ದೇವರ ದಯೆಯ ವರ್ಷವನ್ನು ತೋರಿಸಿಕೊಡಲು ಬಂದನು. Okay, the good year. ಆ ಒಂದು ಶುಭ ಸಂದರ್ಭ, acceptable year to the Lord. ಅದು ದೇವರಿಗೆ ಸ್ವೀಕರಿಸಲ್ಪಡುವಂತಹ ದಿನಗಳು. Praise God. ತೆಲುಗುನಲ್ಲಿ ಅಂಗೀಕೃತ ವರ್ಷಂ, right? That means acceptable year. ಅಂಗೀಕಾರ ಮಾಡುವಂತಹ ಆ ವರ್ಷ ದಿನಗಳು. Praise the Lord. Praise the Lord. So Jesus came to proclaim a good news for us. ದೇವರು ಯೇಸು ಸ್ವಾಮಿ ನಮಗೆ ಶುಭ ವರ್ತಮಾನವನ್ನು ತಿಳಿಸುವುದಕ್ಕೆ ಬಂದನು. and he's saying this good news is fulfilled in me or in through me. ಆ ಶುಭ ಸಮಾಚಾರ ನನ್ನ ಮೂಲಕ ಅದು ನೆರವೇರಿಸಲ್ಪಟ್ಟಿದೆ. Praise God. Praise the Lord. See, like I was sharing, we are living in a world of broken promises. ನಾವು ಮುರಿಯಲ್ಪಟ್ಟಂತ ವಾಗ್ದಾನದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Okay, nobody stands for their word. ತಮ್ಮ ಮಾತುಗಳಿಗೆ ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ. So when we hear the words of Jesus Christ, ಇಲ್ಲಿ ದೇವರ ವಾಕ್ಯವನ್ನು ನೋಡುವಾಗ many times ಅನೇಕ ಸಾರ್ತಿ we also doubt.
ನಾವು ಕೂಡ ಸಂಶಯಿಸ್ತೇವೆ, whether God will stand for his word or not. ದೇವರು ತನ್ನ ಮಾತಿಗೆ ಸರಿಯಾಗಿ ನಿಲ್ತಾನೋ ಎಂಬುದಾಗಿ ಸಂಶಯಿಸ್ತೇವೆ. I heard the God's word today, ನಾವು ಇದನ್ನ ದೇವರ ವಾಕ್ಯ ಕೇಳಿದ್ದೇವೆ, but nothing is happening in my life. ಆದ್ರೆ ನನ್ನ ಜೀವಿತದಲ್ಲಿ ಏನೂ ಆಗ್ತಾ ಇಲ್ಲ. Whether God will stand for his word or not. ಆತನು ತನ್ನ ಮಾತಿಗಾಗಿ ನಿಲ್ತಾನೋ ಇಲ್ವೋ ಎಂಬುದಾಗಿ. In the beginning of this year, ಈ ವರ್ಷದ ಪ್ರಾರಂಭದಲ್ಲಿ we had the promise of restoration, ದೇವರು ನಮ್ಮನ್ನು ಪುನರುಸ್ಥಾಪಿಸ್ತಾನೆಂಬ ವಾಗ್ದಾನವಿದೆ. but now we are in the 5th month. ಈಗ ನಾವು 5ನೇ ತಿಂಗಳಲ್ಲಿದ್ದೇವೆ. We are still struggling. ನಾವು ಇನ್ನೂ ಕೂಡ ಗೊಂದಲದಲ್ಲಿ ಸಮಸ್ಯೆಯಲ್ಲಿದ್ದೇವೆ. Whether God will restore me or not. ನಮ್ಮನ್ನು ದೇವರು ಪುನರುಸ್ಥಾಪಿಸ್ತಾನ. But today I want to remind you once again. ಮತ್ತೊಂದು ಸಾರ್ತಿ ನಿಮಗೆ ಜ್ಞಾಪಕ ತರಲು ಬಯಸ್ತೇನೆ. Jesus came to proclaim the year of Jubilee. ದೇವರು ಶುಭ ಸಮಾಚಾರವನ್ನು ಕೊಡುವಂತ ಸಂದೇಶವನ್ನು ತರಲು ಬಂದಿದ್ದಾನೆ. Praise God. He came to proclaim the acceptable year for us. ಸ್ವೀಕರಿಸಲ್ಪಡುವಂತ ವರ್ಷವನ್ನು ಆತನು ತೋರಿಸಿಕೊಡಲು ಬಂದಿದ್ದಾನೆ. Let's look a little more deeper into this. ಇನ್ನು ಕೂಡ ಆಳವಾಗಿ ಇದರ ವಿಷಯ ನೋಡಿಕೊಳ್ಳುವ. These words are very very powerful and meaningful. ಇದು ಬಹಳ ಅರ್ಥಗರ್ಭಿತ ಮತ್ತು ಶಕ್ತಿಯುತವಾದ ಮಾತುಗಳು. Firstly, I want to tell you the promise of God itself is powerful. ಮೊದಲನೇದಾಗಿ ದೇವರ ವಾಗ್ದಾನವೇ ಶಕ್ತಿಶಾಲಿ ಎಂಬುದಾಗಿ ಹೇಳಬಯಸ್ತೇನೆ. Amen. Amen. Can you turn to neighbor and tell them promise of the God is powerful? ನಿಮ್ಮ ನೆರೆಯವರು ತಿರುಗಿ ಹೇಳ್ರಿ, ದೇವರ ವಾಗ್ದಾನ ಅದು ಶಕ್ತಿಯುತವಾದದ್ದು. Amen. It has the power to accomplish. ಅದು ಆ ಮಾತನ್ನು ಸಾಧಿಸಲಿಕ್ಕೆ ಅದಕ್ಕೆ ಶಕ್ತಿ ಇದೆ. It is not simple words. ಅದು ಕೇವಲವಾದ ಮಾತುಗಳಲ್ಲ. God is not a human being to lie like you and me. ನನ್ನ ಹಾಗೆ ನಿಮ್ಮ ಹಾಗೆ ಸುಳ್ಳು ಹೇಳಲು ಆತನ ಮನುಷ್ಯನಲ್ಲ. Okay, he is God. Whatever he says, it will be done. ಆತನು ಏನು ಹೇಳ್ತಾನೋ ಅದು ನೆರವೇರಿಸಲ್ಪಡ್ತದೆ. Praise God. Praise the Lord. If he says this is a speaker, it will become a speaker. ಇಲ್ಲಿ ಆತನು ಇದು ಸ್ಪೀಕರ್ ಎಂಬುದಾಗಿ ಹೇಳುವುದಾದ್ರೆ ಅದು ಸ್ಪೀಕರ್ ಆಗಿ ಮಾರ್ಪಡ್ತದೆ. When in the darkness he said let there be light, there was light. ಕತ್ತಲಿರುವಾಗ ಆತನು ಬೆಳಕಾಗಲಿ ಅಂದಾಗ ಅಲ್ಲಿ ಬೆಳಕು ಆಯಿತು. When there was no life on the earth, he said that let the ground produce fruit. It happened. ಭೂಮಿಯ ಮೇಲೆ ಜೀವವಿಲ್ಲದಿರುವಾಗ ಆತನು ಹೇಳಿದ ಜಲರಾಶಿಗಳು ಉಂಟಾಗಲಿ ಅಂತ ಅಲ್ಲಿ ಜಲರಾಶಿಗಳು ಉಂಟಾಯಿತು. At his word, at his promise, the things will happen. ಆತನ ಮಾತುಗಳಿಂದ ಆತನ ವಾಗ್ದಾನಗಳಿಂದ ಸಂಗತಿಗಳು ನೆರವೇರುತ್ತವೆ. So when Jesus says I came to proclaim the acceptable year, it is not a simple word, it is the promise of God. ಆತನು ಸ್ವೀಕರಿಸಲ್ಪಡುವಂತ ವರ್ಷ ಸಮಯ ಎಂಬುದಾಗಿ ಹೇಳುವಾಗ ಅದು ಕೇವಲವಾದ ಮಾತುಗಳಲ್ಲ. Hallelujah. Hallelujah. And he is saying today it is fulfilled in your hearing. ಇದನ್ನು ಈ ದಿನ ನೀವು ಕೇಳುವುದರ ಮೂಲಕ ಅದು ನೆರವೇರಿಸಲ್ಪಟ್ಟಿದೆ. Praise God. Praise the Lord. In Christ, the year of God's favor is proclaimed upon us. ಕ್ರಿಸ್ತನಲ್ಲಿ ದೇವರ ಶುಭ ವರ್ಷಮಾನ ನಮ್ಮ ಮೇಲೆ ಅದು ಸುರಿಸಲ್ಪಟ್ಟಿದೆ. See, this word year of God's favor comes from Old Testament. ಈ ಒಂದು ಶುಭ ವರ್ತಮಾನದ ವರ್ಷ ಅದು ಹಳೆ ಒಡಂಬಡಿಕೆಯಿಂದ ಪ್ರಾರಂಭವಾಗ್ತದೆ. Okay, in Leviticus chapter 25, we can read it later. It's a big chapter. ಯಾಜಕಕಾಂಡ 25ನೇ ಅಧ್ಯಾಯದಲ್ಲಿ ನಾವು ಆಮೇಲೆ ನೋಡಿಕೊಳ್ಳುವ. Okay, so in that the writer Moses explains about the year of Lord's favor. ದೇವರ ದಯೆಯ ಸಂವತ್ಸರದ ದಿನಗಳ ಬಗ್ಗೆ ಮೋಶೆಯಲ್ಲಿ ಬರೀತಾರೆ. Okay, you all know very well about Sabbath, right? ಸಬ್ಬತ್ ದಿನದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. Okay, 6 days you will work and 7th day you will rest. 6 ದಿನ ನಾವು ಕೆಲಸ ಮಾಡ್ತೇವೆ, 7ನೇ ದಿನದಲ್ಲಿ ವಿಶ್ರಮಿಸಿಕೊಳ್ತೇವೆ. Okay, just the way God created everything, heaven and the earth and anything that is in it, in 6 days. ಆಕಾಶ ಭೂಮಿಯನ್ನು ಎಲ್ಲವನ್ನು ಅದರಲ್ಲಿರುವ ಎಲ್ಲ ಸಂಗತಿಗಳನ್ನು ಆತನ 6 ದಿನಗಳಲ್ಲಿ ಉಂಟು ಮಾಡ್ತಾನೆ. And he rested on the 7th day. 7ನೇ ದಿನದಲ್ಲಿ ಆತನು ವಿಶ್ರಮಿಸ್ತಾನೆ. And he blessed the 7th day. 7ನೇ ದಿನವನ್ನು ಆತನ ಆಶೀರ್ವದಿಸ್ತಾನೆ. And he called his day of rest or Sabbath. ಆತನು ಸಬ್ಬತ್ ದಿನ ಎಂಬುದಾಗಿ ಆ 7ನೇ ದಿನವನ್ನು ಕರೀತಾನೆ. So 7th day is what? Sabbath day. 7ನೇ ದಿನ ಅದು ವಿಶ್ರಾಂತಿಯ ದಿನ. Are you all clear with that? ಎಲ್ಲರೂ ಇದರ ವಿಷಯವಾಗಿ In the same way, ಅದೇ ರೀತಿಯಲ್ಲಿ in every 6 years, after every 6 years, ಪ್ರತಿ 6 ವರ್ಷದ ನಂತರ in the 7th year, 7ನೇ ವರ್ಷದಲ್ಲಿ also known as sabbatical year, Sabbath varsha. ಸಬ್ಬತ್ ವರ್ಷ ಎಂಬುದಾಗಿ ಕರೆಯಲಾಗ್ತದೆ. Okay, and there is a Hebrew word for it. ಅದಕ್ಕೆ ಇಬ್ರು ಪದವು ಇದೆ. It's called Shmita. ಶ್ಮಿಠಾ ಎಂಬುದಾಗಿ. Can everybody say Shmita? ಶ್ಮಿಠಾ. Okay, Shmita ಅಂದ್ರೆ ಏನು? 7ನೇ ವರ್ಷ. Okay, 7th year. ಶ್ಮಿಠಾ ಎಂಬುದಾಗಿ ಹೇಳುವಾಗ ಅದು 7ನೇ ವರ್ಷ. So in the 7th year, 7ನೇ ವರ್ಷದಲ್ಲಿ all the livestock and even the land itself, everything will take rest. ಎಲ್ಲ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳು ವ್ಯಕ್ತಿಗಳು ಅವರು ವಿಶ್ರಮಿಸಿಕೊಳ್ತಾರೆ. So Jewish people or Israelites, what they do, they rest on the 7th year, they don't work. ಯಹೂದ್ಯ ಜನಾಂಗವು ಅವರು 7ನೇ ವರ್ಷದಲ್ಲಿ ವಿಶ್ರಮಿಸಿಕೊಳ್ತಾರೆ. It is for restoration. ಅದು ಪುನರ್ಸ್ಥಾಪಿಸಲ್ಪಡಲಿಕ್ಕೆ. Okay, if it is for everything to be restored. ಯಾವುದಾದ್ರೂ ಪುನರ್ಸ್ಥಾಪಿಸಲ್ಪಡಬೇಕಾದ್ರೆ it's also very scientific. ಅದು ವೈಜ್ಞಾನಿಕವಾಗಿ ಸಹ. Okay, so the 7th year is called as year of rest or sabbatical year or Shmita. 7ನೇ ವರ್ಷ ಅದು ಸಬ್ಬತ್ ದಿನ ವರ್ಷ ಅಥವಾ ಸ್ಮಿಠಾ ಎಂಬುದಾಗಿ. Okay, in the same way, ಅದೇ ರೀತಿಯಾಗಿ 7 times 7, 7 ಸರ್ತಿ 7. Okay, 7ನೇ ದಿನ ಹೆಸರೇನದು? ಸಬಾತ್. ಎಲ್ಲರಿದ್ದೀರಾ ಇಲ್ಲೇ? 7ನೇ ದಿನದ ಹೆಸರೇನು? ಸಬಾತ್. 7ನೇ ವರ್ಷದ ಹೆಸರು ಸ್ಮಿಟಾ.
ಏಳು ವರ್ಷಗಳು ಬಂದ್ರೆ ಅಂದ್ರೆ 49 years. 49 ವರ್ಷಗಳು. ಓಕೆ, 49 years, right? 49 Shmitas. 49 ಸ್ಮಿಠಗಳು. ಓಕೆ, ಆದ ನಂತರ 50ನೇ ವರ್ಷ ಬರ್ತಲ್ಲ, 50th year. 50ನೇ ವರ್ಷ ಬರ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಇಯರ್ ಆಫ್ ಯೋವೆಲ್. ಯೋವೇಲ್ ಎಂಬುದಾಗಿ ಆ ವರ್ಷಕ್ಕೆ ಕರೆಯಲಾಗ್ತದೆ. ಎಂತದು ಹೆಸರು? ಯೋವೇಲ್. ಯೋವೆಲ್. ಓಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಜೂಬಿಲಿ ಎಂಬುದಾಗಿ ಕರೆಯಲ್ಪಟ್ಟಿದೆ. ಓಕೆ, ದಿಸ್ ಇಯರ್ ಯೋವೆಲ್ ಇಸ್ ಕಾಲ್ಡ್ ಆಸ್ ಇಯರ್ ಆಫ್ ಜೂಬಿಲಿ. ಈ ಯೋವೇಲ್ ಅನ್ನು ಜುಬಿಲಿ ಎಂಬುದಾಗಿ 50ನೇ ವರ್ಷಕ್ಕೆ ಕರೆಯಲಾಗ್ತದೆ. ಓಕೆ, ಅಂಡ್ ವಾಟ್ ಈಸ್ ಇಯರ್ ಆಫ್ ಯೋವೆಲ್? ಯೋವೇಲ್ ವರ್ಷವೆಂದರೆ ಏನು? ಓಕೆ, ಇಟ್ ಈಸ್ ದ ಇಯರ್ ಆಫ್ ಗಾಡ್ಸ್ ಫೇವರ್. ಅದು ದೇವರ ದಯೆ ದೊರಕುವಂತ ವರ್ಷ ಅಥವಾ ಶುಭ ವರ್ಷ. ಶುಭ ವರ್ಷ. Praise God. Hallelujah. Hallelujah. So Jesus came to proclaim the year of Yovel. ದೇವರು ಯೋವೇಲ್ ವರ್ಷವನ್ನು ಸಾರಲು ಆತನು ಬಂದಿದ್ದಾನೆ. And Jesus is saying it is fulfilled in your midst among your, as you heard this. ಈಗ ನನ್ನ ಮಾತನ್ನು ನೀವು ಅದನ್ನು ಕೇಳುವುದರ ಮೂಲಕ ಅದು ನೆರವೇರಿಸಲ್ಪಟ್ಟಿದೆ. Hallelujah. Hallelujah. Praise God. Praise the Lord. So in this year of Yovel, ಈ ಯೋವೇಲ್ ವರ್ಷದಲ್ಲಿ okay, all the slaves are set free. ಎಲ್ಲಾ ಗುಲಾಮರಿಗೆ ಬಿಡುಗಡೆ ಆಗ್ತದೆ. Praise God. Praise the Lord. All the slaves are set free. ಎಲ್ಲಾ ಗುಲಾಮರಿಗೆ ಬಿಡುಗಡೆ It ಆಗ್ತದೆ. is in the law of Moses. ಅದು ಮೋಶೆಯ ಧರ್ಮಶಾಸ್ತ್ರದಲ್ಲಿ In ಇದೆ. Leviticus chapter 25. ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ There Moses explains how they should be set free. ಅವರು ಹೇಗೆ ವಿಮೋಚಿಸಲ್ಪಡಬೇಕೆಂಬುದಾಗಿ ಮೋಶೆ ಬರೆದಿದ್ದಾರೆ. In the 50th year, 50ನೇ ವರ್ಷದಲ್ಲಿ the debts are cancelled. ಅವರ ಎಲ್ಲ ಹೊಣೆಗಳು ಅದು ಅವರನ್ನು ಬಿಡಬೇಕು. Okay, all the debts, whatever money they have taken from others, it be cancelled. ಅವರ ಸಾಲವಾಗಲಿ ಯಾವುದಾದ್ರೂ ಹೊಣೆ ಇರುವುದಾದ್ರೆ ಅದನ್ನು ಬಿಟ್ಟು ಕೊಡಬೇಕು. Okay, and if anybody has lost any land in this 50 years, ಈ 50 ವರ್ಷದಲ್ಲಿ ಏನಾದ್ರೂ ತಮ್ಮ ಆಸ್ತಿಯನ್ನು ಅವರು ಕಳ್ಕೊಂಡಿದ್ದಾದ್ರೆ because of any reason, ಯಾವುದೋ ಕಾರಣದಿಂದ that land should be given back to them. ಆ ಸ್ಥಿರಾಸ್ತಿಯನ್ನು ಅವರಿಗೆ ತಿರುಗಿ ಕೊಡಬೇಕು. Praise the Lord. Praise the Lord. Okay, and the family, if they have lost any property ಯಾವುದಾದ್ರೂ ಆಸ್ತಿಯನ್ನು ಅವರು or ಕಳ್ಕೊಂಡಿದ್ದರೆ any materials also, ಯಾವುದೇ ವಸ್ತು ರೂಪದಲ್ಲಿರುವ ವಿಷಯಗಳನ್ನು it should be given back to them. ಆ ವಸ್ತುಗಳನ್ನು ಅವರಿಗೆ ಹಿಂದಕ್ಕೆ ಕೊಡಬೇಕು. Hallelujah. Hallelujah. And every family that is separated, ಯಾವ ಕುಟುಂಬಗಳು ಅದು ವಿಭಜಿಸಲ್ಪಟ್ಟಿದ್ದೇವೆಯೋ everybody should come back together. ಅವರು ತಿರುಗಿ ಕುಟುಂಬವಾಗಿ ಒಂದುಗೂಡಬೇಕು. Praise God. Praise the Lord. The 50th year is called year of Yovel, 50ನೇ ವರ್ಷ ಯೋವೇಲ್ ವರ್ಷ ಎಂದು ಕರೆಯಲಾಗ್ತದೆ. or year of Jubilee, ಜುಬಿಲಿ ವರ್ಷ ಎಂಬುದಾಗಿ, or year of Lord's favor, ದೇವರ ದಯೆ ಇರುವಂತ ವರ್ಷ, or acceptable year, ದೇವರು ಸ್ವೀಕರಿಸಲ್ಪಡುವಂತ ವರ್ಷ, or a good year, blessed year. ಅಥವಾ ಆಶೀರ್ವದಿಸಲ್ಪಟ್ಟಂತ ವರ್ಷ. Praise God. Praise the In Lord. this year all the slaves are set free, ಈ ವರ್ಷದಲ್ಲಿ ಎಲ್ಲಾ ಗುಲಾಮರಿಗೆ ಬಿಡುಗಡೆ ಆಗ್ಬೇಕು. and anybody who is in the prison, they are set free. ಯಾರಾದ್ರೂ ಸೆರೆಮನೆಯಲ್ಲಿ ಇದ್ದರೂ ಸಹ ಅವರಿಗೆ ಬಿಡುಗಡೆ. The broken families are reunited. ಮುರಿಯಲ್ಪಟ್ಟಂತ ಕುಟುಂಬಗಳು ಒಂದಾಗ್ತವೆ. Lost properties are given back. ಕಳೆದು ಹೋದಂತ ಆಸ್ತಿಗಳು ತಿರುಗಿ ಅವರಿಗೆ ಒದಗಿ ಬರ್ತದೆ. The restoration happens. ಪುನರ್ಸ್ಥಾಪನೆಯಲ್ಲಿ ಉಂಟಾಗ್ತದೆ. Praise the Lord. Praise the Lord. Hallelujah. Hallelujah. So every time in Israel, ಪ್ರತಿ ಸರ್ತಿ ಇಸ್ರಾಯೇಲರಲ್ಲಿ okay, they wait for this year of Jubilee, ಈ ಜುಬಿಲಿ ವರ್ಷಕ್ಕೆ ಕಾತುಕೊಂಡಿರ್ತಾರೆ. because year of Jubilee is proclaimed as freedom. ಕಾರಣ 50ನೇ ವರ್ಷ ಅದು ಸ್ವಾತಂತ್ರ್ಯ ವರ್ಷ ಎಂಬುದಾಗಿ ಕರೆಯಲಾಗ್ತದೆ. And they take a trumpet, big trumpet. ಅವರು ಒಂದು ಟ್ರಂಪೆಟ್ ಅನ್ನು ಇಟ್ಕೊಂಡು Okay. ಕೊಂಬು ತೆಗೆದುಕೊಂಡು, ಯಾವಾಗಾದ್ರೂ ನೋಡಿದ್ರಾ ಇಸ್ರಾಯೇಲ್ ಅಲ್ಲಿ ಯೂಸ್ ಮಾಡ್ತಾರೆ? ತಂದಿದ್ರಾ? ಓ, ವೆರಿ ನೈಸ್. ಸೊ ನನ್ನ ಕಸಿನ್ ಮದುವೆ ಕೂಡ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಒಬ್ಬರು. ಇಟ್ ವಾಸ್ ವೆರಿ ಲಾಂಗ್, ಸೋ ಲಾಂಗ್, ಉದ್ದಕ್ಕಿರ್ತದೆ. ಅಂಡ್ ವೆನ್ ಯು ಬ್ಲೋ ಇಟ್ ಮೇಕ್ಸ್ ಅ ಹ್ಯೂಜ್ ಸೌಂಡ್. ಆ ಕೊಂಬು ಊದಬೇಕಾದ್ರೆ ಅದು ಮಹಾ ಶಬ್ದವನ್ನು ಮಾಡುತ್ತದೆ. ಸೊ ದೇ ಬ್ಲೋ ದ ಟ್ರಂಪೆಟ್ಸ್ ಅಂಡ್ ದೇ ಸಿಂಗ್ ಸಾಂಗ್ ಸೇಯಿಂಗ್ ದಟ್ ಇಸ್ ದ ಇಯರ್ ಆಫ್ ಜುಬಿಲಿ. ಅವರು ಕೊಂಬುಗಳನ್ನು ಊದುತ್ತಾ ಅವರು ಸ್ವರವೆತ್ತಿ ಹೇಳ್ತಾರೆ, ಇದು ಬಿಡುಗಡೆಯ ಸಂವತ್ಸರ. ದೇ ಗೋ ಟು ಎವ್ರಿ ಸ್ಟ್ರೀಟ್ ಅಂಡ್ ಸೇ ಫ್ರೀಡಮ್, ಫ್ರೀಡಮ್, ಜುಬಿಲಿ, ಯೋವೆಲ್. ಆ ಸಂದರ್ಭದಲ್ಲಿ ಅವರು ಬೀದಿ ಬೀದಿಗೆ ಹೋಗಿ ಸ್ವತಂತ್ರ, ಸ್ವತಂತ್ರ, ಜೋವೆಲ್ ಎಂಬುದಾಗಿ ಹೇಳ್ತಾರೆ. People are set free. ಆ ದಿನ ಜನರಿಗೆ ಬಿಡುಗಡೆ. Hallelujah. Hallelujah. Praise God. Praise the Lord. And that year of Jubilee is fulfilled in Jesus Christ. ಆ ಜುಬಿಲಿ ವರ್ಷ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಲ್ಪಟ್ಟಿದೆ. Praise the Lord. Praise the Lord. Hallelujah. Hallelujah. In the year of Jubilee, ಜುಬಿಲಿ ವರ್ಷದಲ್ಲಿ and also in the Sabbath, ಸಬ್ಬತ್ ದಿನದಲ್ಲಿ, why do you know why they take rest? ಯಾಕೆ ವಿಶ್ರಮಿಸಿಕೊಳ್ತಾರೆ ಗೊತ್ತಾ? Because they are trusting God for the provision. ಕಾರಣ ಅವರು ದೇವರ ಒದಗಿಸುವಿಕೆಗಾಗಿ ನಿರೀಕ್ಷಿಸಿಕೊಂಡಿರುವಂತದ್ದು. Praise God. Praise the Lord. They rest and they let God provide for them. ಅವರು ವಿಶ್ರಮಿಸ್ತಾರೆ, ಕಾರಣ ದೇವರವರಿಗೆ ಒದಗಿಸಿ ಕೊಡ್ತಾನೆ. And Jesus is what he is literally saying here. ಇಲ್ಲಿ ನೈಜವಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ. He is saying that I came to give you rest. ಅಲ್ಲಿ ಹೇಳ್ತಾ, ನಾನು ನಿಮಗೆ ವಿಶ್ರಾಂತಿ ಕೊಡಲು ಬಂದಿದ್ದೇನೆ. In other words, what he is saying is, you trust me. ಇನ್ನೊಂದು ವಚನ ಅದಕ್ಕೆ ಅರ್ಥ ಕೊಡುವಂತದ್ದು, ನನ್ನನ್ನು ನಿರೀಕ್ಷಿಸಿ. You trust me and you take rest. ನನ್ನಲ್ಲಿ ಭರವಸೆ ಬಿಟ್ಟು ನೀವು ವಿಶ್ರಮಿಸಿಕೊಳ್ಳ್ರಿ. I will fulfill the promise. ನನ್ನ ವಾಗ್ದಾನವನ್ನು ನಾನು ನೆರವೇರಿಸ್ತೇನೆ. He is saying, I will take care of you. ನಿನ್ನ ಜವಾಬ್ದಾರಿ ನನ್ನ ಮೇಲಿದೆ. I am proclaiming the year of favor of the Lord. ದೇವರ ಅನುಗ್ರಹದ ವರ್ಷವನ್ನು ನಿಮ್ಮ ಮೇಲೆ ಘೋಷಿಸ್ತೇನೆ. Praise the Lord. Praise the Lord. Hallelujah. Praise the Lord. Our oppression
Jesus went through. ನಮ್ಮ ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿದನು. Okay, he went through the suffering that we are supposed to suffer. ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು, ಶೋಷಣೆಯನ್ನು ಯೇಸು ಸ್ವಾಮಿ ಅನುಭವಿಸಿದ. And he died on the cross. ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ. And he rose again on the third day. ಆತನು ಮೂರನೇ ದಿನದಲ್ಲಿ ಸತ್ತು And he ಎದ್ದು ಬಂದ. proclaimed year of Lord's favor. ಆತನು ದೇವರ ಶುಭ ವರ್ಷಮಾನವನ್ನು ಸಾರುವಂತ ಸಂವತ್ಸರವನ್ನು Praise God. Praise the Lord. If you are in Christ, ನಾವು ಕ್ರಿಸ್ತನಲ್ಲಿದ್ದರೆ remember that year of God's favor is upon you. ನಾವು ತಿಳಿದುಕೊಳ್ಳಬೇಕು ದೇವರ ಶುಭ ವರ್ಷಮಾನ ದಯೆ ನಮ್ಮ ಮೇಲಿದೆ. Praise the Lord. Praise the Lord. Hallelujah. Hallelujah. I want to take one example ಒಂದು ಉದಾಹರಣೆ ಹೇಳ ಬಯಸ್ತೇನೆ from Old Testament. ಹಳೆ ಒಡಂಬಡಿಕೆಯಿಂದ. Let's turn to Exodus 33, ವಿಮೋಚನ ಕಾಂಡ 33ನೇ ಅಧ್ಯಾಯ 12 to 16. 12ರಿಂದ 16. Exodus 33, 12 to 16. ವಿಮೋಚನ ಕಾಂಡ 33 ಮೋಶೆ 12ರಿಂದ 16. ಯೆಹೋವನಿಗೆ, ಈ ಜನರನ್ನು ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆಯಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವಿಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದನೆಂದು ನಿನಗೆ ನನ್ನ ದಯ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ನನಗೆ ನಿನ್ನ ದಯ ದೊರಕಿದ್ದೇ ಆದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯುತ್ತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನೀನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಂತಲೂ ವಿಶೇಷವಾದವೆಂಬುದು ತೋರುಬರುವುದು ಅಂದನು. Amen. Praise the Lord. Praise the Lord. Hallelujah. Hallelujah. See, here is a beautiful conversation of Moses with God. ಇಲ್ಲಿ ದೇವರೊಂದಿಗೆ ಅದ್ಭುತವಾದ ಸಂಭಾಷಣೆ ಮೋಶೆ ಮಾಡುವುದನ್ನು ನೋಡ್ತೇವೆ. So we are talking about year of Jubilee, right? Year of Yoel. ನಾವು ಜುಬಿಲಿ ಯೋವೆಲ್ ಸಂವತ್ಸರದ ಕುರಿತಾಗಿ ನಾವು ಓದ್ತಾ ಇದ್ದೇವೆ. That means that God's favor is upon you. That's the meaning of it. ಅದರ ಅರ್ಥ ದೇವರ ದಯೆ ನಮ್ಮ ಮೇಲೆ ಇದೆ ಎಂದು. Because Christ has paid for our blessing. ದೇವರು ನಮ್ಮ ಆಶೀರ್ವಾದಕ್ಕಾಗಿ ಆತನು ಕ್ರಯ ಕೊಟ್ಟಿದ್ದಾನೆ. That means that Christ has paid for our healing. ನಮ್ಮ ಸ್ವಸ್ಥತೆಗಾಗಿ ಕೂಡ ಆತನು ಕ್ರಯ ಕೊಟ್ಟಿದ್ದಾನೆ. Okay? Christ had paid for our favor. ನಮ್ಮ ದಯೆಗಾಗಿ ಸಹ ಆತನು ಕ್ರಯ ಕೊಟ್ಟಿದ್ದಾನೆ. Hallelujah. Hallelujah. If you want to have God's favor, ನಮಗೆ ದೇವರ ದಯೆ ದೊರಕಬೇಕಾದ್ರೆ you have to be perfect in the sight of God. ನಾವು ದೇವರ ಎಣಿಕೆಯಲ್ಲಿ ನಾವು ಶುದ್ಧರು, ಮಾನ್ಯರಾಗಿರ್ಬೇಕು. Okay? But we all know one thing. ಆದ್ರೆ ನಮ್ಮ ಎಲ್ಲರಿಗೂ ಒಂದು ಸಂಗತಿ ಗೊತ್ತಿದೆ. We are living in the days of broken promises. ನಾವು ಮುರಿಯಲ್ಪಟ್ಟಂತ ವಾಗ್ದಾನದ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. It is not possible on my own to be perfect. ನನ್ನ ಸ್ವಂತ ಬಲದಿಂದ ನಾನು ಸರಿಯಾಗಿ ಜೀವಿಸಲು It ಸಾಧ್ಯವಿಲ್ಲ. is not possible for you to be perfect and stand in front of God. ನಾವು ದೇವರ ಮುಂದೆ ಸರಿಯಾಗಿ ಸಮರ್ಥವಾಗಿ ನಿಂತುಕೊಳ್ಳಲು ಸಾಧ್ಯವಿಲ್ಲ. Not only us, even the people in the Bible, ನಾವು ಮಾತ್ರ ಅಲ್ಲ, ಸತ್ಯವೇದದಲ್ಲಿರುವ ಜನರಿಗೆ ಸಹ nobody could stand in the presence of God without falling down. ಬಿದ್ದು ಹೋಗದೆ ಯಾರು ಕೂಡ ದೇವರ ಮುಂದೆ ನಿಲ್ಲಲು Okay? ಸಾಧ್ಯವಾಗಲಿಲ್ಲ. Everybody who met the presence of God, they fell down and bowed down at his feet. ದೇವರ ಮುಂದೆ ನಿಂತುಕೊಂಡವರೆಲ್ಲರೂ ತಲೆಬಾಗಿ ಅಡ್ಡ ಬಿದ್ದು ಆರಾಧಿಸಿದರು. You know what they said? The word that came out of their mouth? ಅವರ ಬಾಯಿಂದ ಯಾವ ಮಾತುಗಳು ಬಂದಿದೆ ಎಂಬುದು You ನೋಡುವುದಾದ್ರೆ, take anybody, you take Moses, you take Ezekiel, you take anybody in the Bible. ಮೋಶೆ, ಎಜ್ಕೇಲ್ ಯಾರನ್ನಾದ್ರೂ ನಾವು ನೋಡುವುದಾದ್ರೆ They always said, Lord, I am a sinner. ಎಲ್ಲರೂ ಹೇಳಿದ್ರು, ದೇವರೇ ನಾವು ಪಾಪಿ. Because in the holy presence of God, ಪರಿಶುದ್ಧ ದೇವರ ಸಂಧಿಯಲ್ಲಿ nobody can stand. ಯಾರು ಕೂಡ ನಿಲ್ಲಲು ಸಾಧ್ಯ. Nobody can stand and say that I am perfect. ಯಾರು ಕೂಡ ನಿಂತು ನಾನು ಸರಿಯಾದ ಮನುಷ್ಯನೆಂಬ ಹೇಳಲು ಸಾಧ್ಯವಿಲ್ಲ. That means by our own we are not eligible for God's favor, right? ಇದರ ಅರ್ಥ ನಮ್ಮಿಂದ ನಾವು ದೇವರ ದಯೆ ಹೊಂದಲು ನಾವು ಸಾಧ್ಯವಿಲ್ಲ. Okay, that's why Jesus said that I have come to give you the year of Lord's favor. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ನಿಮಗೋಸ್ಕರ ದೇವ ದಯೆಯನ್ನು ತೋರುವಂತ ದಿನದಲ್ಲಿ ನಾನು ಬಂದಿದ್ದೇನೆ. Unless we are in Christ, ನಾವು ಯೇಸುವಿನಲ್ಲಿ ಇರುವ ತನಕ, okay, unless we are in Christ and Christ is in us, ಕ್ರಿಸ್ತನು ನಮ್ಮಲ್ಲಿ, ನಾವು ಕ್ರಿಸ್ತನಲ್ಲಿ ಇರುವ ತನಕ, or unless you accept Jesus and what he has done upon the cross, ನಾವು ಯೇಸು ಸ್ವಾಮಿಯನ್ನು ನಂಬಿ ಆತನು ಕ್ರಿಸ್ತನಲ್ಲಿ ನಮಗಾಗಿ ಮಾಡಿದ್ದನ್ನು ನಾವು ನಂಬುವವರೆಗೆ we are not made perfect in the sight of God. ನಾವು ಕ್ರಿಸ್ತನ ಎಣಿಕೆಯಲ್ಲಿ ನಾವು ಸರಿಯಾಗಿ ಮಾಡಲ್ಪಡಲಿಲ್ಲ. Okay, ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನಾವು ದೇವರ ಮುಂದೆ ಸರಿಯಾಗಿದ್ದಾಗೆ ತೋರಿ ಬರ್ತೇವೆ. Praise God. Praise the Lord. So for you to have God's favor, you need to be perfect in the sight of God. ದೇವರ ದಯೆ ದೊರಬೇಕಾದ್ರೆ ನಾವು ದೇವರ ಎಣಿಕೆಯಲ್ಲಿ ನಾವು ಸರಿಯಾಗಿರ್ಬೇಕು. And only in Christ you can stand in front of God. ಆದ್ರೆ ನಾವು ಕ್ರಿಸ್ತನಲ್ಲಿ ಮಾತ್ರ ನಾವು ದೇವರ ಮುಂದೆ ನಿಲ್ಲಲು ಸಾಧ್ಯ. Okay? But there is something amazing in this scripture that we read. ಆದ್ರೆ ಈ ವಚನದಲ್ಲಿ ಅದ್ಭುತವಾದ ಸಂಭಾಷಣೆ ಇಲ್ಲಿದೆ. Okay, favor of God is not simply some blessing. ದೇವರ ದಯೆ ಅದು ಕೇವಲ ಒಂದು ಆಶೀರ್ವಾದ ಮಾತ್ರವಲ್ಲ. We use the word favor all the time, right? ಅನೇಕ ಸರ್ತಿ ದಯೆ ಎಂಬ ಪದವನ್ನು ನಾವು ಉಪಯೋಗಿಸ್ತೇವೆ. Okay, favor ಎಂಬ ಪದವು ನಾವು ಉಪಯೋಗಿಸ್ತೇವಲ್ಲ, ಕನ್ನಡದಲ್ಲಿ ಮಾತಾಡುವಾಗಲೂ ಫೇವರ್ ಅಂತ ಯೂಸ್ ಮಾಡ್ತೀವಿ. ಹೌದಾ? ಯೂಸ್ ಮಾಡ್ತೀರಲ್ಲ? ಇದು ನನ್ನ ಫೇವರೆಟ್ ಮಗ ಎಂಬುದಾಗಿ ಹೇಳ್ತೇವೆ. ಓಕೆ, ಅಥವಾ ನನಗೆ ಅವರು ಫೇವರ್ ತೋರಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ ಕನ್ನಡದಲ್ಲಿ? ದಯೆ, ಉಪಕಾರ. ಓಕೆ, ಉಪಕಾರ, ರೈಟ್. ಸೊ ವಿ ಯೂಸ್ ದಿಸ್ ವರ್ಡ್ಸ್, ರೈಟ್? ಮೈ ಬಾಸ್ ಇಸ್ ಫೇವರಬಲ್ ಟು ಮೀ. ನನ್ನ ಯಜಮಾನ ನನಗೆ ಉಪಕಾರಿಯಾಗಿದ್ದಾರೆ. ಓಕೆ, ಆರ್
or I may say that my father is more favorable to me than my brother. ಓ ನನ್ನ ತಂದೆ ನನ್ನ ಸಹೋದರನಿಗಿಂತ ಹೆಚ್ಚು ಅನುಕಂಪ ನನ್ನ ಮೇಲೆ ತೋರಿಸಿದ್ದಾರೆ. Okay, so we use this word favor all the time. ಈ ಮಾತು ಫೇವರ್ ದಯೆ ಎಂಬುದಾಗಿ ಅನೇಕ ಸರಿ ನಾವು ಹೇಳ್ತೇವೆ. In our own understanding, ನಮ್ಮ ಒಂದು ಅನಿಸಿಕೆಯಲ್ಲಿ ಅಥವಾ ಅರ್ಥದಲ್ಲಿ favor means giving something or doing something good. ಓ ದಯೆ ಅಥವಾ ಏನಾದ್ರೂ ಕೊಡುವಂತದ್ದು ಅದು ಫೇವರ್ ಎಂಬುದಾಗಿ ನಾವು ಎಣಿಸ್ತೇವೆ. Okay, that means that if I do something good for brother Mahesh, that means I am favorable to him. ಏನಾದ್ರೂ ಇವರು ನನಗೆ ಉಪಕಾರ ಮಾಡಿದ್ರೆ ಅದೊಂದು ಉಪಕಾರ ದಯೆ ಎಂಬುದಾಗಿ ಹೇಳ್ತೇವೆ. Okay, but in the Bible, ಆದ್ರೆ ಸತ್ಯವೇದದಲ್ಲಿ favor is not something that is given. ಉಪಕಾರ ಅದು ಒಂದು ಏನೋ ಒಂದು ಕೊಡುವಂತದ್ದಲ್ಲ. But favor is presence of God coming with you. ಆ ಉಪಕಾರ ಎಂಬುದಾಗಿ ನೋಡುವಾಗ ದೇವರ ಪ್ರಸನ್ನತೆ ಸನ್ನಿಧಾನ ನಮ್ಮಲ್ಲಿ ಬರುವಂತದ್ದು. Hallelujah. ಹಲ್ಲೆಲೂಯಾ. Are you all with me? ಎಲ್ಲರೂ ನನ್ನೊಂದಿಗಿದ್ದೀರಾ? Can you shake your neighbor once? ನಿಮ್ಮ Tell ಬದಿಯವರನ್ನು them, ಸ್ವಲ್ಪ ಕಲಿಕ್ರಿ. wake up, listen to the word. ಎದ್ದೇಳಿ ದೇವರ ವಾಕ್ಯನ ಕೇಳ್ರಿ. In the beginning you promised that you will listen, right? ಮೊದಲ ಪ್ರಾರಂಭದಲ್ಲಿ ನೀವು ವಾಗ್ದಾನ ಕೊಟ್ಟಿದ್ದು ನೀವು ಕೇಳ್ತೀರಿ. Don't break the promise. ಆ ವಾಗ್ದಾನವನ್ನು ಮುರಿಬೇಡ್ರಿ. All right, praise the Lord. Praise the Lord. Okay, so in the Bible, ಸತ್ಯವೇದದಲ್ಲಿ favor is not something that is given. ದಯೆ ಅಥವಾ ಉಪಕಾರ ಎಂಬುದಾಗಿ ಹೇಳುವಾಗ ಅದೊಂದು ಕೊಡುವಂತದಲ್ಲ. It is God's presence coming with us. ಅದು ದೇವರ ಪ್ರಸನ್ನತೆ ಸನ್ನಿಧಾನ ನಮ್ಮಲ್ಲಿ See, ಬರುವಂತದ್ದು. here is a conversation between Moses and God. ಇಲ್ಲಿ ಮೋಶೆ ದೇವರೊಂದಿಗೆ ಮಾಡುವ ಸಂಭಾಷಣೆ ನಾವು So ನೋಡ್ತೇವೆ. God has chosen Moses ದೇವರು ಮೋಶೆಯನ್ನು ಆರಿಸಿಕೊಳ್ತಾರೆ as a leader for lakhs of people. ಲಕ್ಷಾಂತರ ಜನರಿಗೆ ನಾಯಕರನ್ನಾಗಿ. Okay, so if we count, there were like we can count including women and children, there might be nearly 20 lakhs of people. ಮಕ್ಕಳನ್ನು ಹೆಂಗಸರನ್ನು ಎಲ್ಲರನ್ನು ಒಟ್ಟು ಲೆಕ್ಕಿಸುವಾಗ 20 ಲಕ್ಷಕ್ಕಿಂತ ಹೆಚ್ಚು So ಜನರಿದ್ದಾರೆ. he was leading that many people from slavery to the promised land. ಇಷ್ಟು ಮಂದಿ ಜನರನ್ನು ಆತನು ಗುಲಾಮತನದಿಂದ ವಾಗ್ದಾತ್ ಭೂಮಿಗೆ ನಡೆಸ್ತಾ ಇದ್ದಾರೆ. Okay, and when God chose Moses, ಮೋಶೆಯನ್ನು ದೇವರು ಆರಿಸಿಕೊಂಡಾಗ he says that my favor is upon you. ನನ್ನ ದಯೆ ನನ್ನ ಉಪಕಾರ ನಿನ್ನ ಮೇಲೆ ಇದೆ. Okay, and when God's favor was upon Moses, ಮೋಶೆಯ ಮೇಲೆ ದೇವರ ಉಪಕಾರ ದಯೆ ಇದ್ದಾಗ he was given a great burden to lead all these people. ಇಷ್ಟು ಜನರನ್ನು ನಡೆಸಿಕೊಂಡು ಹೋಗುವಂತ ದೊಡ್ಡ ಬಾಧ್ಯತೆ ಮೋಶೆ ಮೇಲೆ ಇತ್ತು. Okay, and when he was leading, ಆತನು ನಡೆಸುವಾಗ people started to grumble. ಜನರು ಗುಣಗುಟ್ಟಲು ಪ್ರಾರಂಭಿಸಿದ್ರು. One day they grumbled saying there is no proper water. ಒಂದು ದಿನ ಹೀಗೆ ಗುಣಗುಟ್ಟಿದ್ರು, ಮೋಶೆ ನಮಗೆ ನೀರಿಲ್ಲ. Okay, God brought water from the rock. ಬಂಡೆಯಿಂದ ದೇವರ ಆ ಸಮಯದಲ್ಲಿ ನೀರು ಕಳುಹಿಸಿಕೊಟ್ರು. One day they were saying that there is no proper food. ಒಂದು ದಿನ ಹೇಳಿದ್ರು ನಮಗೆ ಸರಿಯಾದ ಆಹಾರ ಇಲ್ಲ. God sent food from heaven in the form of manna. ದೇವರು ಆಕಾಶದಿಂದಲೇ ಆಹಾರವನ್ನು ಮನ್ನ ರೂಪದಲ್ಲಿ ಕೊಟ್ಟ. They said that there is no chicken and mutton. ನಮಗೆ ಮಾಂಸ ಕೋಳಿ They ಇಲ್ಲ. said, really they said. Okay, you read, they said that, like that. Okay, so God sent so many quails. ಅನೇಕ ಲಾವಕ್ಕಿಗಳು ಬಂದು ಬೀಳುವಂತೆ ಮಾಡಿದ. Okay, and they said that there is no garlic. ನಮಗೆ ಬೆಳ್ಳುಳ್ಳಿ ಇಲ್ಲ. Okay, ಹಾಗೆ ಎಲ್ಲಿದ್ರು ಅವರು? Garlic is not there. ನಮಗೆ ಬೆಳ್ಳುಳ್ಳಿ ಇಲ್ಲ. There is no proper food. What are you doing, Moses? ಸರಿಯಾದ ಆಹಾರ ಇಲ್ಲ. ಮೋಶೆ ಏನ್ ಮಾಡ್ತಿದ್ಯಾ? Okay, so when he was listening to all this grumbling, ಈ ಎಲ್ಲ ಗುಣವಟ್ಟಿಕೆಯನ್ನು ಮೋಶೆ ಕೇಳ್ತಿರ್ಬೇಕು. one more problem started. ಇನ್ನೊಂದು ಸಮಸ್ಯೆ ಬಂತು. Some leaders questioned, ಅನೇಕ ನಾಯಕರು ಪ್ರಶ್ನಿಸಿದ್ರು. what Moses, you are great pastor or what? ಮೋಶೆ ನೀನು ದೊಡ್ಡ ಸೇವಕನ? God will lead only you, he won't lead us. ದೇವರು ನಿನ್ನನ್ನು ಮಾತ್ರ ನಡೆಸುವುದಾ, ನಮ್ಮನ್ನು ನಡೆಸುವುದಿಲ್ವಾ? God is talking only to you, he won't talk to us. ದೇವರು ನಿನ್ನೊಂದಿಗೆ ಮಾತ್ರ ಮಾತನಾಡುವುದಾ, ನಮ್ಮೊಂದಿಗೆ ಮಾತನಾಡುವುದಿಲ್ವಾ? I am also leader. ನಾನು ಕೂಡ ನಾಯಕ. I'll also lead people. ನಾನು ಕೂಡ ಜನರನ್ನು ನಡೆಸ್ತೇನೆ. So after seeing all these things, ಈ ಎಲ್ಲಾ ಸಂಗತಿಗಳು ಮೋಶೆ ನೋಡಿದ ಮೇಲೆ Moses was very frustrated. ಮೋಶೆ ತುಂಬಾ ದುಃಖಕ್ಕೆ ಒಳಗಾಯಿತ. On one side he loves people so much. ಆತನು ತನ್ನ ಜನರನ್ನು ಒಂದು ಕಡೆ ಬಹಳ ಪ್ರೀತಿ ಮಾಡ್ತಾನೆ. On another side they are all troubling him. ಆ ಪ್ರೀತಿ ಮಾಡುವ ಜನರಿಂದಲೇ ಆತನ ತೊಂದರೆಗೆ ಒಳಗಾಗ್ತಾನೆ. So he goes to God. ಆತನ ದೇವರ ಹತ್ರ ಹೋಗ್ತಾನೆ. Lord, these are your people. ದೇವರೇ, ಇವರು ನಿನ್ನ ಜನರು. Okay, until then Moses was talking to God saying, ಅಲ್ಲಿವರೆಗೆ he was talking to God. ಆತನ ದೇವರೊಂದಿಗೆ ಮಾತನಾಡ್ತಿದ್ದ. Lord, these are our people. ಇವರೆಲ್ಲ ನಮ್ಮ ಜನರು. Okay, now he is frustrated. ಈಗ ಅವನು ತುಂಬಾ ಬಾಧೆಗೆ ಒಳಗಾಗಿದ್ದಾನೆ. God, these are your people. ದೇವರೇ, ಇವರು ನಿನ್ನ ಜನರು. You told me to lead them. ನೀನು ಹೇಳಿದ್ದು ಇವರನ್ನು ನಡೆಸೆಂದು. And you told your favor is upon me. ನೀ ಹೇಳಿದ್ದು ನಿನ್ನ ಉಪಕಾರ ದಯೆ ನಮ್ಮ ಮೇಲೆ ಇದೆ ಎಂದು. How will I know that your favor is upon me? ನಿನ್ನ ಉಪಕಾರ ದಯೆ ನಮ್ಮ ಮೇಲೆ ಇದೆ ಎಂದು ನಾನು ಹೇಗೆ What is ತಿಳ್ಕೊಳ್ಳೋದು? the proof that your favor is upon me? ಇದಕ್ಕೆ ಸಾಕ್ಷಿ ಆಧಾರ ಏನಿದೆ? What is the proof that these are your people? ಇದಕ್ಕೆ ಸಾಕ್ಷಿ ಆಧಾರ ಏನಿದೆ ಇವರು ನಿನ್ನ ಜನರೆಂದು? Praise the Lord. Praise the Lord. And God says here, ದೇವರು ಇಲ್ಲಿ ಹೇಳ್ತಾನೆ, my presence will go with you and I will give you rest. ನನ್ನ ಪ್ರಸನ್ನತೆ ನಿಮ್ಮ ಮುಂದಾಗಿ ಹೋಗ್ತದೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನಂತರ ಮೋಸಸ್ ಏನ್ ಹೇಳ್ತಾ ಇದ್ದಾನೆ ನೋಡಿ, ಓದ್ತೀರಾ? 15ನೇ ವಚನ. ಹೌದು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. Praise the Lord. ಬೇರೆ ಯಾವುದರಿಂದ ತಿಳಿದು ಬರುವುದು? Right? Unless your presence is with me and my people, your people, how will anybody know that God's favor is upon us? ನಿನ್ನ ಇಲ್ಲಿ ಮೋಶೆ ಹೇಳಿದ, ನನಗೂ ನನ್ನ ಪ್ರಜೆಗೆ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂದು ನೀನೇ ನಮ್ಮ ಸಂಗಡ ಬರುವುದೇ ಹೊರತು ಬೇರೆ ಯಾತರದಿಂದ ತಿಳಿದು ಬರುವುದು. Praise the Lord. Praise the Lord. See, God's favor is always in his presence. ದೇವರ ದಯೆ ಯಾವಾಗಲೂ ಆತನ ಪ್ರಸನ್ನತೆಯಲ್ಲಿ ಇರುವಂತದ್ದು. Okay? Earning money anybody can earn.
ಆ ಹಣ ಗಳಿಸುವಂತದ್ದು ಯಾರು ಕೂಡ ಗಳಿಸಬಹುದು. You don't have to be in Christ to earn money. ಆ ಕ್ರಿಸ್ತನಲ್ಲಿ ಇದ್ದುಕೊಂಡು ಹಣ ಹೇಗೆ ಗಳಿಸಬೇಕೆಂಬುದಾಗಿ ಅಲ್ಲ. Okay, so the richest man in India is the Ambani family, right? ಅಂಬಾನಿ ಫ್ಯಾಮಿಲಿ ನಮ್ಮ ದೇಶದ ತುಂಬಾ ಶ್ರೀಮಂತ ಕುಟುಂಬ. Are they Christians? ಅವ್ರು ಕ್ರೈಸ್ತರ? Are they believers? ಅವ್ರ ವಿಶ್ವಾಸಿಗಳ? No, I don't know. I don't think so. ಇಲ್ಲ, ಅವರಲ್ಲ. Okay, but they have a lot of money. ಆದ್ರೆ ಅವ್ರಿಗೆ ಬೇಕಾದಷ್ಟು ಸಂಪತ್ತಿದೆ. So can you tell that God's favor is upon them? ಅದರ ಅರ್ಥ ದೇವರ ದಯೆ ಅವರ ಮೇಲೆ ಇದೆ ಎಂಬುದಾಗಿ ಹೇಳ್ಬೋದಾ? Tell me, can you say? ನಾವು Can you ಹೇಳ್ಬೋದಾ? say God's favor is upon them? ದೇವರ ದಯೆ ಅವರ ಮೇಲೆ ಇದೆ ಎಂಬುದಾಗಿ ಹೇಳ್ಬೋದಾ? You know, recently one case has come up in USA. ಇತ್ತೀಚೆಗೆ ಒಂದು USA ಅಲ್ಲಿ ಒಂದು ಕೇಸ್ ದಾಖಲಾಗಿದೆ. Okay, about one person called Jeffrey Epstein. ಜೆಫ್ರಿ ಎಪ್ಸ್ಟೀನ್ ಎಂಬ ವ್ಯಕ್ತಿಯ ಮೇಲೆ. Okay, he's a very terrible person. ಆತನು ತುಂಬಾ ಹೀನಾಯವಾದ ವ್ಯಕ್ತಿ. He has so many people and children also. ಆತನು ಅನೇಕ ಮಕ್ಕಳನ್ನು, ಸ್ತ್ರೀಯರನ್ನು ಆತನು ಅತ್ಯಾಚಾರ ಮಾಡಿದ್ದಾನೆ. And he sold people as slaves. ಆತನು ಗುಲಾಮರನ್ನಾಗಿ ಜನರನ್ನು ಮಾರಿದ್ದಾನೆ. He has connection with everybody in the world, all the top leaders. ಆತನ ಲೋಕದ ಉನ್ನತ ನಾಯಕರೊಂದಿಗೆ ಆತನಿಗೆ ಸಂಬಂಧವಿದೆ. He has connection with our Indian leaders also. ಆತನ ನಮ್ಮ ಭಾರತ ನಾಯಕರೊಂದಿಗೆ ಕೂಡ ಸಂಬಂಧವಿದೆ. Can we say that God's favor was on Epstein? ಎಪ್ಸ್ಟೀನ್ ಮೇಲೆ ದೇವರ ದಯೆ ಇತ್ತೆಂಬುದಾಗಿ ಹೇಳಬಹುದಾ? Because he's so powerful? ಕಾರಣ ಆತನು ತುಂಬಾ ಶಕ್ತಿಯುತನೆಂದು. Can you say that? ಅದನ್ನು ಹೇಳಬಹುದಾ? No, you can't say that. ಇಲ್ಲ, ಅದನ್ನು ನಾವು ಹೇಳಲು ಸಾಧ್ಯವಿಲ್ಲ. These are not the proofs for God's favor. ದೇವರ ದಯೆ ಇದೆ ಎಂಬುದಾಗಿ ಇದು ಒಂದು ರುಜು ಮಾತುಗಳಲ್ಲ. Only one proof that God's favor is upon you. ದೇವರ ದಯೆ ಉಪಕಾರ ನಮ್ಮ ಮೇಲೆ ಇದೆ ಎಂಬುದಾಗಿ ಒಂದೇ ಒಂದು ರುಜು. That is His presence is with you. ಅದು ದೇವರ ಪ್ರಸನ್ನತೆ ನಮ್ಮಲ್ಲಿರುವಂತದ್ದೇ. Hallelujah. ಹಲ್ಲೆಲೂಯಾ. Unless His presence is with us, ನಮ್ಮ ದೇವರ ಪ್ರಸನ್ನತೆ ನಮ್ಮಲ್ಲಿ ಇರದ ಹೊರತು how will we know that His favor is upon us? ಆತನ ದಯೆ ನಮ್ಮ ಮೇಲೆ ಇದೆ ಎಂಬುದಾಗಿ ನಾವು ಯಾವ ರೀತಿ So that's ತಿಳ್ಕೊಳ್ಳುವಂತದ್ದು? why Moses is saying, ಅದಕ್ಕೆ ಮೋಶೆ ಹೇಳ್ತಾನೆ, if you don't come, don't send us. ಓ ನೀನು ನಮ್ಮೊಂದಿಗೆ ಬರದಿದ್ರೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಡ. Wherever you lead us, that is where we'll go. ನೀನು ಎಲ್ಲಿ ನಡೆಸ್ತೀಯೋ ಅಲ್ಲಿಯೇ ನಾವು ಬರ್ತೇವೆ. Praise the Lord. Praise the Lord. Hallelujah. Hallelujah. Many times in our life, ಅನೇಕ ಸತಿ ನಮ್ಮ ಜೀವಿತದಲ್ಲಿ we do whatever comes to our mind. ಓ ನಮ್ಮ ಯೋಚನೆಗೆ ಬರುವಂತದನ್ನೇ ನಾವು ಮಾಡ್ತೇವೆ. One day we are very emotional. ನಾವು ಒಂದು ದಿನ ನಾವು ಅನೇಕ ಭಾವುಕರಾಗಿರ್ತೇವೆ. We spend all the money. ಓ ಎಲ್ಲ ಹಣವನ್ನು ವ್ಯಯ ಮಾಡ್ತೇವೆ. After the middle of the month, ತಿಂಗಳ ಮಧ್ಯದಲ್ಲಿ we'll say, Lord, God did not give me anything. ಓ ಕರ್ತನೇ, ದೇವರೇ ನನಗೆ ಏನು ಕೊಡ್ಲಿಲ್ಲ ಸ್ವಾಮಿ ನೀನು. God did not give me anything. ದೇವರೇ ನೀನು ನನಗೆ ಏನು ಕೊಡ್ಲಿಲ್ಲ. ಖರ್ಚು ಮಾಡಿದ ಯಾರು? ನಾವೇ. We spend everything and we say that God did not give anything. ಎಲ್ಲ ಖರ್ಚು ಮಾಡಿ ದೇವರ ಮಧ್ಯದಲ್ಲಿ ಹೇಳ್ತೇವೆ ದೇವರು ನಮ್ಗೆ ಏನು ಕೊಡ್ಲಿಲ್ಲ. Many times, because of the junk food or whatever, we eat some nonsense. ನಾವು ಬೇಡವಾದ ಆಹಾರಗಳನ್ನು ಕೆಲವೊಮ್ಮೆ ಸೇವಿಸ್ತೇವೆ. Okay, when one day health is spoiled, ಅನೇಕ ಸರ್ತಿ ನಮ್ಮ ಶರೀರ ಅನಾರೋಗ್ಯಕ್ಕೆ ಒಳಗಾಗ್ತದೆ. what we'll say? ನಾವೇನ್ ಹೇಳ್ತೇವೆ? God is not healing me. ಓ ದೇವರು ನನಗೆ ಸ್ವಸ್ಥತೆ ಕೊಡ್ತಾ ಇಲ್ಲ. ಹಾಲ್ ಮಾಡಿದ ಯಾರು? ನಾವೇ. I was talking to some young people. ನಾನು ಕೆಲವು ಯೌವನಸ್ಥರೊಂದಿಗೆ ಮಾತನಾಡ್ತಿದ್ದೆ. They were in broken relationships. ಅವರು ಮುರಿಯಲ್ಪಟ್ಟಂತ ಒಂದು ಸಂದರ್ಭದಲ್ಲಿ One of them wanted to commit suicide. ಒಬ್ರು ಆತ್ಮಹತ್ಯೆ ಮಾಡ Okay. ಬಯಸಿದ್ರು. You know what they said? ಅವ್ರೇನ್ ಹೇಳಿದ್ರು ಗೊತ್ತಾ? God is very bad. ದೇವರು ತುಂಬಾ ಕೆಟ್ಟವನು. God is very bad. ದೇವರು ತುಂಬಾ ಕೆಟ್ಟವನು. If He's a good God, why He'll allow me to go through this? ಓ ಆತನು ಒಳ್ಳೆಯವನಾಗಿದ್ರೆ ಈ ಸನ್ನಿವೇಶದಲ್ಲಿ ಯಾಕೆ ಆತನ ನಡೆಸ್ತಾ If ಇದ್ದಾನೆ? God is good, why I have to cry? ಓ ದೇವರು ಒಳ್ಳೆಯವನಾಗಿದ್ರೆ ನಾನು ಯಾಕೆ ಅಳಬೇಕು? I asked a question. ನಾನು ಒಂದು ಪ್ರಶ್ನೆ ಕೇಳಿದೆ. Did God tell you to get into that relationship? ಆ ಒಂದು ಸಂಬಂಧಕ್ಕೆ ಬಾ ಎಂಬುದಾಗಿ ದೇವರು ನಿನ್ನನ್ನು ಕರೆದ್ನ? I asked that sister. Did God tell you to go and get him as your boyfriend? ಓ ಆ ಸಹೋದರಿ ಕೇಳಿದೆ, ಆ ವ್ಯಕ್ತಿಯನ್ನು ನಿನ್ನ ಬಾಯ್ ಫ್ರೆಂಡ್ ಆಗಿ ಮಾಡ್ಕೊ ಎಂಬುದಾಗಿ ನಾನು ಹೇಳಿದ್ನ? That sister said, no, Anna. ಅದಕ್ಕೆ ಆ ಸಹೋದರಿ ಹೇಳಿದ್ರು, ಇಲ್ಲ. Then how can you blame God? ಹಾಗಾದ್ರೆ ನೀನು ದೇವರನ್ನ ಹೇಗೆ ದೂಷಿಸ್ತೀಯ? Many times we do whatever we think. ಅನೇಕ ಸರ್ತಿ ನಮ್ಗೆ ಏನು ಯೋಚನೆ ಬರ್ತದೋ ಅದನ್ನೇ ನಾವು We ಮಾಡುವುದು. go wherever we want. ನಾವು ಎಲ್ಲಿಗೆ ಬೇಕೋ ಅಲ್ಲಿ ಹೋಗ್ತೇವೆ. But today let us learn something from Moses. ಆದ್ರೆ ಮೋಶೆಯಿಂದ ಕೆಲವು ಸಂಗತಿಗಳನ್ನು ನಾವು ಕಲಿತುಕೊಳ್ಳುವ. After so much of frustration also, ಅನೇಕ ವೇದನೆಗಳ ನಂತರದಲ್ಲೂ ಸಹ Moses is not blaming God. ಆತನು ದೇವರ ಮೇಲೆ ಗುಣಗುಡ್ತಾ ಇಲ್ಲ. But he's saying one thing. ಆತ ಒಂದು ಮಾತನ್ನು ಹೇಳ್ತಿದ್ದಾನೆ. You come with us. ನೀನು ನಮ್ಮೊಂದಿಗೆ ಬಾ ಸ್ವಾಮಿ. You lead us. ನೀನು ನಡೆಸು ಕರ್ತನೆ. Wherever you lead, we'll go. ನೀನು ಎಲ್ಲಿ ನಡೆಸ್ತೀಯೋ ಅಲ್ಲಿ ನಾವು ಹೋಗ್ತೇವೆ. Unless you come with us, we'll not go. ನೀನು ಬಾರದೆ ನಾವು ಇಲ್ಲಿಂದ ಹೋಗುವುದಿಲ್ಲ. It is a very beautiful attitude we should learn. ಇದು ಒಂದು ಅತ್ಯಂತ ಸುಂದರವಾದ ಸ್ವಭಾವವನ್ನು ನಾವು ಕಲಿಬೇಕಾಗಿರುವಂತದ್ದು. When we give way to the word of God to work in our life, ದೇವರ ಕಾರ್ಯಗಳನ್ನು ನೋಡ್ಲಿಕ್ಕೆ ನಮ್ಮ ಜೀವಿತ ಅನುವು ಮಾಡಿಕೊಟ್ಟಾಗ ದೇವರ ವಾಕ್ಯವನ್ನು. So when we allow the word of God to work in our mind, our thoughts, ನಮ್ಮ ಆಲೋಚನೆಗಳಲ್ಲಿ ದೇವರ ವಾಕ್ಯಕ್ಕೆ ನಾವು ಅನುವು ಮಾಡಿಕೊಟ್ಟಾಗ, when we allow the word of God and the Holy Spirit to mold our will, ನಮ್ಮ ಯೋಚನೆಗಳನ್ನು ಚಿತ್ತವನ್ನು ಅದನ್ನು
ಮೌಲ್ಡ್ ಮಾಡಲು ರೂಪಿಸಲು ದೇವರ ಆತ್ಮನಿಗೆ ನಾವು ಒಪ್ಪಿಸಿಕೊಟ್ಟಾಗ okay, the life will turn to be favorable automatically. ಓ ದೇವರ ದಯೆಗೆ ನಮ್ಮ ಜೀವಿತ ಅದು ತಿರುಗಿಕೊಳ್ಳುವಂತದ್ದಾಗಿದೆ. Praise God. Praise the Lord. See here Moses is placing a question. ಇಲ್ಲಿ ಮೋಶೆ ಒಂದು ಪ್ರಶ್ನೆಯನ್ನು ಎತ್ತುತ್ತಿದ್ದಾನೆ. What is the difference between those people and your people? ಅನ್ಯ ಜನರಿಗೂ ನಿನ್ನ ಜನರಿಗೂ ವ್ಯತ್ಯಾಸ ಎಂಬುದಾಗಿ. Unless you come with us. ನೀನು ನಮ್ಮ ಸಂಗಡ ಬಾರದೆ. Praise God. Praise the Lord. Can you turn to neighbor and tell them ನಿಮ್ಮ ನೆರೆಯವರಿಗೆ ತಿರುಗಿ ಹೇಳ್ರಿ, you are special ನೀನು ವಿಶೇಷವಾದವನು, because God is with you. ಕಾರಣ ದೇವರು Tell ನಿನ್ನೊಂದಿಗಿದ್ದಾನೆ. them God is with you. ದೇವರು ನಿನ್ನೊಂದಿಗಿದ್ದಾನೆ. His favor is upon you. ದೇವರ ದಯೆ ಉಪಕಾರ ನಿನ್ನ ಮೇಲಿದೆ. That's why you are special. ಅದಕ್ಕೆ ನೀನು You are ವಿಶೇಷವಾದವನು, different. ನೀನು Come on, ವ್ಯತ್ಯಾಸವಾದವನು. tell the neighbor you are different. ನೀನು ವ್ಯತ್ಯಾಸವಾದವನು ಎಂಬುದಾಗಿ ಹೇಳ್ರಿ. You are different from your friends. ಓ ನಿನ್ನ ಸ್ನೇಹಿತರಿಗಿಂತ ನೀನು You ವ್ಯತ್ಯಾಸವಾದವನು. are different from your other family members. ನಿನ್ನ ಬೇರೆ ಕುಟುಂಬದ ಜನರಿಗಿಂತ ನೀನು Because ವ್ಯತ್ಯಾಸವಾದವನು. who is in you? ಈ ಕಾರಣ ಯಾರು ನಿನ್ನೊಂದಿಗಿದ್ದಾರೆ? Jesus. Amen. ಯೇಸು. Hallelujah. Hallelujah. Let's go further. ನಾವು ಮುಂದಕ್ಕೆ ಹೋಗೋಣ. Let's take one more example from the Bible. ಮತ್ತೊಂದು ಉದಾಹರಣೆ ಸತ್ಯವೇದದಿಂದ ನೋಡಿಕೊಳ್ಳುವ. Luke 1, ಲೂಕನ ಸುವಾರ್ತೆ 28 to 30. Luke 1, 28 to 30. ಲೂಕನ ಸುವಾರ್ತೆ 1ನೇ ಅಧ್ಯಾಯ 28ರಿಂದ 30. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತರಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ, ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತ್ರನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. Amen. Praise the Lord. Praise the Lord. Okay, see here the way angel is talking to Mary, right? ಇಲ್ಲಿ ಒಬ್ಬ ದೇವದೂತನು ಮರಿಯಳ ಸಂಗಡ ಮಾತನಾಡುವುದನ್ನು ನಾವು ನೋಡ್ತೇವೆ. ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ದೇವದೂತನು ಏನು ಹೇಳ್ತಿದ್ದಾನೆ? ಹೆದರಬೇಡ, ದೇವರ ದಯೆ ನಿನಗೆ ದೊರಕಿತು. ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷ್ ಅಲ್ಲಿ ಹೈಲಿ ಫೇವರ್ಡ್ ಒನ್ ಎಂಬುದಾಗಿದೆ. ಓಕೆ, ಸೊ ಹೆಚ್ಚಾಗಿ ದೇವರ ದಯೆ ನಿನಗೆ ದೊರಕಿತು ಎಂಬುದಾಗ ದೇವರ ಬಹಳವಾದ ದಯೆಯನ್ನು ಹೊಂದಿದವಳೆ ಎಂಬುದಾಗಿ ಇಲ್ಲಿ ಇಟ್ ಇಸ್ ರಿಟನ್, ಬ್ಲೆಸ್ಡ್ ಆರ್ ಯು ಅಮಾಂಗ್ ಆಲ್ ವಿಮೆನ್. ಎಲ್ಲಾ ಸ್ತ್ರೀಯರಲ್ಲಿ ನೀನು ಆಶೀರ್ವದಿಸಲ್ಪಟ್ಟವಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. Hallelujah. See, I want to tell you something. ಒಂದು ಸಂಗತಿ ಹೇಳ ಬಯಸ್ತೇನೆ. When God called Moses, ಮೋಶೆಯನ್ನು ದೇವರು ಕರೆದಾಗ God gave him a vision. ಆತನಿಗೆ ದೇವರ ದರ್ಶನ ಕೊಟ್ಟರು. ಅಂದ್ರೆ ದರ್ಶನ ಕಾಂತಿತ್ತು ಅಂತ ನಾನು ಹೇಳ್ತಾ ಇಲ್ಲ. ವಿಷನ್ ಅಂದ್ರೆ ಫ್ಯೂಚರ್ ಬಗ್ಗೆ ಒಂದು ವಿಷಯ ಹೇಳಿದ್ರು, ರೈಟ್? ಭವಿಷ್ಯ, ರೈಟ್? ಸೊ ಹಿ ಸೆಡ್ ದಟ್ ಯು ಗೋನಾ ಬಿ ಲೀಡರ್ ಫಾರ್ ದಿಸ್ ಮೆನಿ ಪೀಪಲ್. ಇಷ್ಟು ಜನರಿಗೆ ನೀನು ನಾಯಕನಾಗ್ತೀಯಾ ಎಂಬುದಾಗಿ. ಓಕೆ, ಸೊ ಎವ್ರಿ ಟೈಮ್ ವಿ ವಾಂಟ್ ಟು ಬಿ ಇನ್ ದಟ್ ಲೀಡರ್ಶಿಪ್ ಪೊಸಿಷನ್, ರೈಟ್? ಅನೇಕ ಸರ್ತಿ ಆ ನಾಯಕತ್ವದ ಹಂತದಲ್ಲಿ ನಾವು ಇರಬೇಕೆಂದು ಬಯಸ್ತೇವೆ. ವಿ ಲವ್ ಟು ಬಿ ಕಾಲ್ಡ್ ಆಸ್ ಲೀಡರ್ಸ್. ನಾವು ನಾಯಕರಾಗಿ ಕರೆಯಲು ನಾವು ಇಷ್ಟಪಡ್ತೇವೆ. ಬಟ್ ಮೋಸಸ್ ಜರ್ನಿ, ಆದ್ರೆ ಮೋಶೆಯ ಒಂದು ಪ್ರಯಾಣ, ಇಟ್ ವಾಸ್ ನಾಟ್ ಈಸಿ. ಅದು ಅಷ್ಟು ಸುಲಭವಾಗಿರಲಿಲ್ಲ. ಬೀಯಿಂಗ್ ಎ ಲೀಡರ್ ಫಾರ್ ದ ಪೀಪಲ್ ಇಸ್ ನಾಟ್ ಈಸಿ. ಜನರಿಗೆ ನಾಯಕನಾಗಿರುವಂತದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. Hallelujah. Hallelujah. You know, initially it will be all exciting. ಅದು ಪ್ರಾರಂಭದಲ್ಲಿ ಬಹಳ ಉತ್ಸುಕವಾಗಿರ್ತದೆ. It will be like, oh, I am set as leader. ನಾನು ನಾಯಕನಾಗಿ I am ನೇಮಿಸಲ್ಪಟ್ಟಿದ್ದೇನೆ. going to lead these people. ಇಷ್ಟು ಜನರನ್ನು ನಾನು ನಡೆಸ್ತೇನೆ. I am going to take care of all the congregation. ಇಷ್ಟು ಸಮೂಹದ ಬಗ್ಗೆ ನಾನು ನೋಡಿಕೊಳ್ತೇನೆ. You know, it will be all exciting. ನಾವು ಉತ್ಸುಕರಾಗಿರ್ತೇವೆ. But only when you step in you will know ನಾವು ಅದಕ್ಕೆ ಹೆಜ್ಜೆ ಇಟ್ಟಾಗಲೇ ನಮಗೆ ಗೊತ್ತಾಗ್ತದೆ the challenges that you face. ಅನೇಕ ಎದುರಿಸುವಿಕೆಯನ್ನು ಮುಂಗೊಳ್ಳುವಾಗ. In the same way, ಅದೇ ರೀತಿಯಲ್ಲಿ when Mary was called by the Lord ದೇವರ ಮೂಲಕ ಮರಿಯಳು ಕರೆಯಲ್ಪಟ್ಟಾಗ as highly favored one, ದೇವರ ದಯೆ ಹೊಂದಿದವಳೇ ಎಂದು, or blessed among all women, ಎಲ್ಲಾ ಸ್ತ್ರೀಯರಲ್ಲಿ ಆಶೀರ್ವದಿಸಲ್ಪಟ್ಟವಳೆಂದು, her calling was not easy. ಅವಳ ಕರೆ ಅದು ಸುಲಭವಾದ ಕರೆ ಆಗಿರಲಿಲ್ಲ. Praise the Lord. Praise the Lord. God's vision for her was not easy. ದೇವರ ದರ್ಶನ ಆಕೆಯ ಜೀವಿತದಲ್ಲಿ ಅದು ಸುಲಭವಾದದಲ್ಲ. In those days, ಆ ದಿನಗಳಲ್ಲಿ, or even in our days, ಅಥವಾ ಈ ದಿನಗಳಲ್ಲೂ ಸಹ, think about Mary was a virgin. ಮರಿಯಳು ಕನ್ನಿಕೆಯಾಗಿದ್ದಳು. Okay, and bearing a child, being a virgin, ಕನ್ನಿಕೆ ಆಗಿರುವಾಗ ಮಗುವನ್ನು ಹೇರುವುದೆಂದರೆ it is a very terrible thing. ಅದು ಶೋಷಣೆಗೆ ಒಳಗಾಗುವಂತ ಒಂದು ಸಂದರ್ಭ. And in those days, ಆ ದಿನಗಳಲ್ಲಿ such people were punished severely. ಆ ದಿನಗಳಲ್ಲಿ ಜನರು ತೀವ್ರವಾಗಿ ಶಿಕ್ಷೆಗೆ ಒಳಗಾಗ್ತಿದ್ರು. And even to death. ಮರಣದವರೆಗೂ ಸಹ. An entire family will be insulted, rebuked. ಅವರ ಇಡೀ ಕುಟುಂಬ ಅವರನ್ನು ಜನರು ಬಹಿಷ್ಕಾರ ಆಗ್ತಿದ್ರು. Okay, and humiliated among the people. ಜನರಲ್ಲಿ ನಿಂದಿಸಲ್ಪಡ್ತಾ ಇದ್ರು. And now Joseph is there. ಯೋಸೇಫನಿದ್ದನು. They both got engaged. ಅವರಿಬ್ಬರಿಗೂ ನಿಶ್ಚಿತಾರ್ಥವಾಗಿತ್ತು. The engagement in Jewish tradition is very legal, not like our engagement. ನಿಶ್ಚಿತಾರ್ಥ ಯಹೂದ್ಯ ಸಂಪ್ರದಾಯದಲ್ಲಿ ಅದು ಒಂದು ನ್ಯಾಯಬದ್ಧವಾಗಿತ್ತು. They have to literally sign legal agreement. ಅವರಿಬ್ಬರು ಕೂಡ ಅವರ ಪುಸ್ತಕಕ್ಕೆ ಸಹಿ ಹಾಕಬೇಕು. Okay, now Joseph also involved in this vision. ಯೋಸೇಫನು ಕೂಡ ಈ ದರ್ಶನಕ್ಕೆ ಒಳಗಾಗಿದ್ದ. It is not an easy situation. ಅದು ಸುಲಭವಾದ ಸನ್ನಿವೇಶವಲ್ಲ. But they obeyed God. ಆದ್ರೆ ಅವರು ದೇವರಿಗೆ ವಿಧೇಯರಾದರು. They let the Lord's presence lead them. ದೇವರ ಪ್ರಸನ್ನತೆ ತಮ್ಮನ್ನು ನಡೆಸಲಿ ಎಂಬುದಾಗಿ ಅದಕ್ಕೆ ಒಪ್ಪಿಸಿಕೊಟ್ಟರು. Hallelujah. Hallelujah. They became a blessing for us. ಅದು ನಮಗೆ ಆಶೀರ್ವಾದವಾಯಿತು. Praise God. Praise the Lord. Today we are talking about them.
ಈ ದಿನ ಅವರ ಬಗ್ಗೆ ನಾವು The ಮಾತನಾಡ್ತಿದ್ದೇವೆ. savior of the world was born through Mother Mary. ಓ ರಕ್ಷಕನಾದ ಯೇಸು ತಾಯಿಯಾದ ಮರಿಯಳಿಂದ ಜನಿಸಿ ಬಂದ. Okay, they became a blessing for us. ಅವರು ನಮಗೆ ಆಶೀರ್ವಾದವಾದರು. But their vision was not easy. ಆದ್ರೆ ಅವರ ದರ್ಶನ ಅಷ್ಟು ಸುಲಭವಾಗಿರಲಿಲ್ಲ. Even in your life or my life. ಓ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ Okay, when God calls you, ನಮ್ಮ ದೇವರು ನಮ್ಮನ್ನು ಕರೆದಾಗ, when God is leading you, ದೇವರು ನಮ್ಮನ್ನು ನಡೆಸುವಾಗ, when God is taking to some place, ಯಾವುದೋ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನು ನಡೆಸುವಾಗ usually it's not easy. ಅದು ಸುಲಭವಾಗಿರುವುದಿಲ್ಲ. It's not an easy step. ಅದು ಸುಲಭವಾದ ಹೆಜ್ಜೆಯಾಗಿರುವುದಿಲ್ಲ. When nothing is there ಅಲ್ಲಿ ಏನು ಇಲ್ಲದಿರುವಾಗ and you are saying God is restoring me. ಓ ದೇವರು ನಮ್ಮನ್ನು ಸ್ಥಾಪಿಸ್ತಾ ಇದ್ದಾನೆ ಅಂತ ಹೇಳುವುದಾದ್ರೆ, God is the one who promised restoration. ಓ ದೇವರಿಗೆ ಆತನೇ ನಮ್ಮನ್ನು ಪುನರ್ ಸ್ಥಾಪಿಸ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು. It's not easy to stand. ಅದು ಅಷ್ಟು ಸುಲಭವಾಗಿ ನಿಲ್ಲಲು ಸಾಧ್ಯವಾದದಲ್ಲ. When something is happening in your body, ಓ ನಮ್ಮ ಶರೀರದಲ್ಲಿ ಏನಾದ್ರೂ ಒಂದು ಆಗ್ತಿರುವಾಗ, but you are believing the promise of God that by stripes of Jesus I'm healed. ನಾವು ದೇವರ ವಾಕ್ಯ ನಂಬ್ತಿರ್ತೇವೆ, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆಂದು. It's not easy to stand. ಅಷ್ಟು ಸುಲಭವಲ್ಲ ಅದು ನಿಂತುಕೊಳ್ಳಲು. But there is a good news. ಆದ್ರೆ ಶುಭ ವರ್ತಮಾನವಿದೆ. God's presence is with you. ದೇವರ ಪ್ರಸನ್ನತೆ ನಮ್ಮಲ್ಲಿದೆ. That itself is a proof that God's promise will come to pass in your life. ಅದುವೇ ನಮಗೆ ಒಂದು ಬಲವಾದ ರುಜು, ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರ್ತದೆಂದು. Hallelujah. Hallelujah. Praise God. Praise the Lord. When God promised Abraham, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ, it's in Genesis chapter 15. ಆದಿಕಾಂಡ 15ನೇ ಅಧ್ಯಾಯ. Okay, we'll just read a couple of scriptures since we don't have much time. ನಾವು ಕೆಲವು ವಚನಗಳನ್ನು ಅಲ್ಲಿಂದ ನೋಡಿಕೊಳ್ಳುವ. Verse 8, oh, dear sister. ಆದಿಕಾಂಡ 15ನೇ ಅಧ್ಯಾಯ 8ನೇ ವಚನ. ಯೆಹೋವನು ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು, ಅವನು ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದು ಕೇಳಿದನು. Amen. Praise the Lord. See, Abraham was called by God. ಅಬ್ರಹಾಮನು ದೇವರ ಮೂಲಕ ಕರೆಯಲ್ಪಟ್ಟ. He is a very important person for us, right? ಆತನು ನಮಗೆ ತುಂಬಾ ಬಹಳ ಮುಖ್ಯವಾದ ವ್ಯಕ್ತಿ. Because he's the father of faith. ಕಾರಣ ಆತನು ನಂಬಿಕೆಗೆ ತಂದೆ. Okay, we'll read about that also. ಅದರ ಕುರಿತಾಗಿ ನೋಡಿಕೊಳ್ಳುವ. So Abraham was called by God. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟನು. Okay, and he blessed Abraham. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದನು. That through your seed I will bless the entire nations of the world. ನಿನ್ನ ಮೂಲಕ ಇಡೀ ಲೋಕದ ಜನಾಂಗಗಳನ್ನ ಆಶೀರ್ವದಿಸ್ತೇನೆ. Okay, and your heritage, as in your children, will be like the stars in the sky and grains of sand in the seashore. ಓ ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟು ಭೂಮಿಯ ಸಮುದ್ರದ ತೀರದಲ್ಲಿ ಉಸುಬಿನಷ್ಟಾಗ್ತದೆ ಎಂದು. Okay, that means nobody can count. ಅದರ ಅರ್ಥ ಯಾರಿಗೂ ಕೂಡ ಅದನ್ನು ಲೆಕ್ಕಿಸಲಾಗುವುದಿಲ್ಲ. When God was speaking these words, ಈ ಮಾತುಗಳನ್ನು ದೇವರು ಅಬ್ರಹಾಮನೊಂದಿಗೆ ಮಾತನಾಡಿದಾಗ, in Genesis chapter 15, you know what is the age of Abraham? ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನ ವಯಸ್ಸೆಷ್ಟು ಗೊತ್ತಾ? Any guess? ಯಾರು ಅಂದಾಜಿಸಬಹುದಾ? 15th chapter, he was already 90 years old. 15ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ 90 ವರ್ಷ. Okay, 90 years old. 90 ವರ್ಷದ ಅಬ್ರಹಾಮನು, He has no children. ಮಕ್ಕಳೇ ಇಲ್ಲ. God is saying, ದೇವರು ಹೇಳ್ತಿದ್ದಾನೆ, from your seed, ಅಂದ್ರೆ ನಿನ್ನ ಸಂತತಿಯಿಂದ ಇಡೀ ಪ್ರಪಂಚವನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳ್ತಾರೆ. Okay, from your seed I will make your children countless, he says. ಓ ನಿನ್ನ ಬೀಜದಿಂದ ನಿನ್ನ ಸಂತತಿಯನ್ನು ನಾನು ಲೆಕ್ಕಿಸಲಾಗದಷ್ಟು ನಾನು ಮಾಡ್ತೇನೆ. Praise God. Praise the Lord. Hallelujah. Praise the Lord. So naturally Abraham has one doubt. ಸ್ವಾಭಾವಿಕವಾಗಿ ಅಬ್ರಹಾಮನಿಗೆ ಒಂದು ಸಂಶಯವಿತ್ತು. How will I know ಹೇಗೆ ನಾನು ಇದನ್ನು that ತಿಳ್ಕೊಳ್ಳಬಹುದು? I will inherit it? That's in the verse 8. 8ನೇ ವಚನದಲ್ಲಿ ನಾವು ನೋಡ್ತೇವೆ. ಇನ್ನೊಂದ್ಸತಿ ನೋಡೋಣ. ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದು ಕೇಳಿದನು. Praise the Lord. Praise the Lord. Hallelujah. Hallelujah. After he asked that question, ಈ ಪ್ರಶ್ನೆಯನ್ನು ಅಬ್ರಹಾಮ ಕೇಳಿದ ಮೇಲೆ, I believe it is not out of doubt, but it's for confirmation. ಅದು ಸಂಶಯವಾಗಿ ಅಲ್ಲ, ಅದನ್ನು ಸ್ಥಾಪಿಸಿಕೊಳ್ಳಲು. Okay, so when Abraham asked this question, ಈ ಪ್ರಶ್ನೆಯನ್ನು ಅಬ್ರಹಾಮನ ಕೇಳಿದಾಗ, that is when God decided to make a covenant with Abraham. ಆ ಸಂದರ್ಭದಲ್ಲಿ ದೇವರು ಒಡಂಬಡಿಕೆ ಮಾಡಿ ಬಯಸಿದನು. Praise the Lord. Hallelujah. In the 9th verse and all, if you read, 9ನೇ ವಚನ ನಾವು ನೋಡೋದಾದ್ರೆ, God told him to bring a 3-year-old heifer, 3-year-old female goat, 3-year-old ram, turtle dove, young pigeon. ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. And then he continues to say, cut them into 2 halves, put them on the either side. ಅವನು ಅದನ್ನು ಇವುಗಳನ್ನು ತೆಗೆದುಕೊಂಡು ಬಂದ ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿಟ್ಟನು. Okay, see what is happening here. ಇಲ್ಲಿ ಏನಾಗ್ತದೆ ನೋಡುವಾಗ, In those days, ಆ ದಿನಗಳಲ್ಲಿ covenant is made in a very special way. ಒಡಂಬಡಿಕೆಯು ಬಹಳ ವಿಶೇಷವಾದ ರೀತಿಯಲ್ಲಿ Okay. ಮಾಡಲಾಗ್ತಿತ್ತು. So in between there will be a way, ಮಧ್ಯದಲ್ಲಿ ಒಂದು ಮಾರ್ಗವಿರ್ತದೆ. and all these things are there, no? Heifer, goat, ram, turtle dove, pigeon. They all have different meanings. We'll talk about that later. But then they are all cut into half. Either side they are put. ಇಲ್ಲಿ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಗಳನ್ನು, ಪಾರಿವಾಳ ಇವುಗಳನ್ನು 2 ಭಾಗ ಮಾಡಿ ಆ ಕಡೆ ಈ ಕಡೆ ಇಡ್ತಾ ಇದ್ರು. Okay, praise God. Praise the Lord. So if you see marriages, wedding, ವಿವಾಹ ಸಂದರ್ಭದಲ್ಲಿ ನಾವು ನೋಡುವಾಗ, we see a red color carpet, right?
ಆ ಕೆಂಪು ಬಣ್ಣದ ಕಾರ್ಪೆಟ್ ಅನ್ನು Okay, ನೋಡ್ತೇವೆ. it is called as aisle, like this carpet here. ಇಲ್ಲಿ ಇರುವಂತ ಕಾರ್ಪೆಟ್ ರೂಪದಲ್ಲಿ. Okay, ಅದು ಇಂಗ್ಲಿಷ್ ಅಲ್ಲಿ ಆಯಿಲ್ ಅಂತ ಕರೀತಾರೆ, right? So aisle, ಆಯಿಲ್, ಹಜಾರ, ಹಜಾರ. ಕನ್ನಡದಲ್ಲಿ ಹಜಾರ ಅಂತ ಉಂಟು. Okay, so that is called as aisle. In the same way, ಅದೇ ರೀತಿಯಾಗಿ okay, the animals are sacrificed and put on either side of the aisle. ಪ್ರಾಣಿ ಪಶುಗಳನ್ನು ಬಲಿ ಕೊಟ್ಟ ಮೇಲೆ ಎರಡು ಕಡೆ ಆ ಹಜಾರದ ಎರಡು ಕಡೆ ಹಾಕ್ತಾ ಇದ್ರು. Okay, and the parties, if two people are making covenant, ಇಬ್ಬರು ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ they have to hold hands ಅವರಿಬ್ಬರು ಕೈಗಳನ್ನು ಇಟ್ಕೋಬೇಕು. and they have to walk through the aisle. ಆ ಒಂದು ಆಚಾರದಲ್ಲಿ ಅವ್ರು ನಡ್ಕೊಂಡು ಹೋಗ್ಬೇಕು. The meaning is, ಅದರ ಅರ್ಥ, if I break the promise, ಒಂದು ವೇಳೆ ನಾನು ವಾಗ್ದಾನವನ್ನು ನಾನು ಮುರಿದರೆ what happened to these animals and birds should happen to me also. ಈ ಪ್ರಾಣಿ ಪಕ್ಷಿಗಳಿಗೆ ಏನಾಗಿದೆಯೋ ಅದು ನನಗೆ ಸಂಭವಿಸಬೇಕು. Praise the Lord. Praise the Lord. So that means that if these animals are cut into half, right? ಆ ಪ್ರಾಣಿಗಳನ್ನು ಎರಡು ಭಾಗವಾಗಿ ತುಂಡು ಮಾಡ್ತಿದ್ರು. Okay, in the same way, ಅದೇ ರೀತಿ it should happen to me. That's the meaning of that. ಅದೇ ಸಂಗತಿ ನನಗೂ ಆಗ್ಬೇಕು. So it's a strong covenant. ಅದು ಬಲವಾದ ಒಡಂಬಡಿಕೆ. Praise the Lord. Praise the Lord. The covenant with life and blood. ಅದು ರಕ್ತ ಮತ್ತು ಜೀವದೊಂದಿಗೆ ಆಗುವಂತ ಒಡಂಬಡಿಕೆ. And that aisle in the middle, the carpet in the middle, ಆ ನಡುವಿನಲ್ಲಿರುವಂತಹ ಹಜಾರ is filled with the blood of these animals ಅದು and birds. ಪ್ರಾಣಿ ಪಕ್ಷಿಗಳ ರಕ್ತದಿಂದ ತುಂಬಿರುವಂತದ್ದಾಗಿದೆ. So they took the covenant so seriously in those days. ಆ ದಿನಗಳಲ್ಲಿ ಆ ಒಡಂಬಡಿಕೆಯನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸ್ತಿದ್ರು. And the same thing we follow in our marriages also. ನಮ್ಮ ವಿವಾಹ ಒಡಂಬಡಿಕೆಯಲ್ಲಿ ಕೂಡ ಅದನ್ನೇ ನಾವು ಅನುಸರಿಸ್ತೇವೆ. Okay, anyway, here in this story, ಇಲ್ಲಿ ಕೂಡ ಆ ಒಂದು ಕಥೆಯಲ್ಲಿ God asked him to do like that. ಈ ರೀತಿಯಾಗಿ ಮಾಡಿ ಎಂಬುದಾಗಿ ದೇವರು ಹೇಳ್ತಾನೆ. Abraham prepares everything. ಅಬ್ರಹಾಮನ ಎಲ್ಲವನ್ನೂ ಸಿದ್ಧ ಮಾಡ್ತಾನೆ. Now what they should do? ಈಗ ಅಲ್ಲಿ ಏನ್ ಮಾಡ್ಬೇಕು? They should both walk together, right? ಅವರು ಒಟ್ಟಿಗೆ ನಡ್ಕೊಳ್ಬೇಕು. But what God did is, ಆದ್ರೆ ದೇವರು ಏನ್ ಮಾಡಿದಂದ್ರೆ God put Abraham to sleep. ದೇವರು ಅಬ್ರಹಾಮನಿಗೆ ಗಾಢ ನಿದ್ರೆ ಬರಗೊಳಿಸಿದ. Instead of Abraham, ಅಬ್ರಹಾಮನಿಗೆ ಬದಲಾಗಿ God himself walked in between. ದೇವರೇ ನಡುವಿನಲ್ಲಿ ನಡೆದಾಡಿದ. Hallelujah. Hallelujah. Every step that he took, ಪ್ರತಿ ಹೆಜ್ಜೆ ದೇವರು he ತೆಗೆದುಕೊಂಡದ್ದು proclaimed saying that if the covenant is broken, ಒಂದು ವೇಳೆ ಒಡಂಬಡಿಕೆ ಮುರಿಯಲ್ಪಟ್ರೆ whatever happened to these animals and birds should happen to me. ಈ ಪ್ರಾಣಿ ಪಕ್ಷಿಗಳಿಗೆ ಏನಾಗ್ತದೋ ಅದು ನನಗೂ ಆಗ್ಬೇಕು. Who said this? ಇದನ್ನು ಯಾರು ಹೇಳಿದ? God said. ದೇವರು ಹೇಳಿದ. Praise the Lord. Praise the Lord. Abraham is the lesser person, right? He's a human being. ಅಬ್ರಹಾಮನು ಮನುಷ್ಯ. Okay, and he can break the promise anytime. ಆತನು ವಾಗ್ದಾನವನ್ನು ಯಾವ ಸಂದರ್ಭದಲ್ಲಾದ್ರೂ ಮುರಿಬಹುದು. Is it true? ನಿಜವೇನಾ? That's why instead of depending on Abraham's performance, ಅದಕ್ಕೆ ಅಬ್ರಹಾಮನ ಒಂದು ಕಾರ್ಯ. ಕಾರ್ಯಕ್ಕೆ ಬದಲಾಗಿ God himself walked in between ದೇವರೇ ಆ ಕಾರ್ಯವನ್ನು ನೆರವೇರಿಸಿದ. and he sealed that covenant. ಆತನು ಆ ಒಂದು ಒಡಂಬಡಿಕೆಯನ್ನು ಮುದ್ರಿಸಿದ. Okay, he entered into covenant with himself. ಆತನು ತನ್ನ ಮೂಲಕವಾಗಿ ಆ ಒಡಂಬಡಿಕೆಗೆ ಒಳಗೊಂಡ. Okay, it is a one way covenant. ಅದು ಒನ್ ವೇ ಕವನೆಂಟ್, ಒಂದು ಬದಿಯ ಒಂದು ಒಡಂಬಡಿಕೆ. ಅಂದ್ರೆ ಅಗ್ರಿಮೆಂಟ್ ಅಂದ್ರೆ ಎರಡು ಪಾರ್ಟಿಗಳು ಅಗ್ರಿಮೆಂಟ್ ಮಾಡ್ಕೋಬೇಕಲ್ಲ. ಒಪ್ಪಂದ ಹೇಳುವಾಗ ಎರಡು ಜನರು ಇರಬೇಕು. He himself did agreement to himself. ಆತನೇ ಆ ಒಡಂಬಡಿಕೆಯನ್ನು ತನ್ನೊಂದಿಗೆ ಮಾಡಿಕೊಂಡ. Okay, and he secured the agreement with himself. ಆತನು ಆ ಒಂದು ಒಡಂಬಡಿಕೆಯನ್ನು ತನ್ನ ಮೂಲಕವಾಗಿ ಭದ್ರಪಡಿಸಿಕೊಂಡ. That's why ಅದಕ್ಕೆ when the covenant was broken ಯಾವಾಗ ಆ ಒಡಂಬಡಿಕೆ ಮುರಿಯಲ್ಪಟ್ಟಿತು, for the sin of mankind, ಮನುಷ್ಯನ ಪಾಪಗಳ ಮೂಲಕ he only came down. ಆತನೇ ಬರಬೇಕಾಯ್ತು ಈ ಲೋಕಕ್ಕೆ. He only shed his blood. ಆತನೇ ರಕ್ತವನ್ನು He ಸುರಿಸಬೇಕಾಯ್ತು. only gave up his life ಆತನೇ ತನ್ನ ಪ್ರಾಣವನ್ನು ಕೊಡಬೇಕಾಯ್ತು. because of that promise. ಕಾರಣ ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ. Praise God. Praise the Lord. Saying that every step that he took, he's saying that whatever happened to these animals and birds will happen to me. ಕಾರಣ ಆ ಪ್ರಾಣಿ ಪಕ್ಷಿಗಳಿಗೆ ಏನೆಲ್ಲ ಸಂಭವಿಸಿತು ವಾಗ್ದಾನ ಮುರಿಯಲ್ಪಟ್ಟಾಗ ಅದು ನನಗೂ ಆಗ್ತದೆ. Hallelujah. Hallelujah. That's why Apostle Paul says ಅದಕ್ಕೆ ಪೌಲನು ಹೇಳ್ತಾನೆ in Galatians 3:6-9, ಗಲಾತ್ಯ 3ನೇ ಅಧ್ಯಾಯ 6ರಿಂದ 9ನೇ ವಚನದವರೆಗೆ. read this and we'll pray. ಈ ವಚನ ನೋಡಿಕೊಂಡು ನಾವು ಮುಗಿಸಿಕೊಳ್ಳುವ, ಪ್ರಾರ್ಥಿಸುವ. ಗಲಾತ್ಯ 3:6-9. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದು ಎಂಬುದಾಗಿ ಬರೆದದೇ ಅಲ್ಲ. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯಜನರ ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲು ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಹೀಗಿರಲಾಗಿ ನಂಬುವವರು ನಂಬಿಕೆಯಿಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. Amen. Praise the Lord. Hallelujah. ಅಬ್ರಹಾಮನ ನಂಬಿಕೆ ನಮ್ಮಲ್ಲಿದ್ರೆ ನಾವು ಏನಾಗಿದ್ದೇವಂತೆ? ಅಬ್ರಹಾಮನ ಸಂತತಿಯಾಗಿದೆ, ಕುಮಾರರು. Okay, praise the Lord. Amen. So just as Abraham believed God and it is counted as righteousness to him. ಅಬ್ರಹಾಮನ ನಂಬಿಕೆ ದೇವರ ಎಣಿಕೆಯಲ್ಲಿ ನೀತಿಯಾಗಿ ಎಣಿಸಲ್ಪಟ್ಟಿತು. Okay, if we believe in Christ Jesus, ನಾವು ಯೇಸುವನ್ನು ನಂಬುವಾಗ we are made righteous. ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡ್ತೇವೆ. Hallelujah. Hallelujah. It is not Abraham who walked the aisle. ಆ ಅಬ್ರಹಾಮನು ಇಲ್ಲಿ ವಾಗ್ದಾನವನ್ನು ಒಡಂಬಡಿಕೆ ಮಾಡಿಕೊಳ್ಳಲು ಅಬ್ರಹಾಮನನ್ನು ಹೋಗ್ಲಿಲ್ಲ. ಯಾರು ಹೋದರು? ದೇವರೇ. Praise the Lord. Hallelujah. ವಾಗ್ದಾನ ಮಾಡಿದಾತ ನಂಬಿಕಸ್ಥನಾಗಿರುವ ಕಾರಣ
ಪ್ರೈಸ್ ಗಾಡ್. ಅಬ್ರಹಾಮನು ನಂಬಿಗಸ್ತನ ಇಲ್ವೋ ನಮಗೆ ಗೊತ್ತಿಲ್ಲ. ಓಕೆ, ಮನುಷ್ಯನು ಯಾವಾಗಾದ್ರೂ ಬಿದ್ದೋಗ್ಬೋದು, ಆದ್ರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನೆರವೇರಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಫ್ ವಿ ಬಿಲೀವ್ ಇನ್ ಹಿಮ್, ನಾವು ದೇವರನ್ನು ನಂಬುವುದಾದ್ರೆ, okay, if we have same faith as Abraham, ಅಬ್ರಹಾಮನಿಗಿದ್ದಂತ ನಂಬಿಕೆ ನಮಗೆ ಇರುವುದಾದ್ರೆ, okay, we are called children of Abraham, sons of Abraham, ನಾವು ಅಬ್ರಹಾಮನ ಸಂತತಿಯವರು ಮಕ್ಕಳೆಂಬುದಾಗಿ and his ಕರೆಯಲ್ಪಡ್ತೇವೆ. blessing is upon us. ಆತನ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. Hallelujah. Hallelujah. Whatever Abraham received the blessing, that blessing is upon us. ಅಬ್ರಹಾಮನ ಹೊಂದಿದ ಆಶೀರ್ವಾದ ಅದು ನಮ್ಮ ಮೇಲೆ ಸಹ ಇದೆ. Praise God. Praise the Lord. Abraham was blessed to be a blessing. ಅಬ್ರಹಾಮನು ಆಶೀರ್ವಾದ ನಿಧಿಯಾಗಿದ್ದ. Hallelujah. Hallelujah. And we are also blessed with same blessing. ಅದೇ ಆಶೀರ್ವಾದದಿಂದ ನಾವು Let's read ಆಶೀರ್ವದಿಸಲ್ಪಟ್ಟಿದ್ದೇವೆ. 13th verse and 14th verse. 13ನೇ 14ನೇ ವಚನ ನೋಡಿಕೊಳ್ಳುವ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. Amen. Praise the Lord. Praise the Lord. Hallelujah. Hallelujah. ಅಬ್ರಹಾಮನ ಆಶೀರ್ವಾದವು ಮತ್ತೆ ವಾಗ್ದಾನಪಟ್ಟಿರುವಂತ ಪವಿತ್ರಾತ್ಮ. Praise the Lord. Praise the Lord. For us to receive what Jesus has done, became curse for us upon the cross. ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ದೇವರು ನಮಗೋಸ್ಕರ ಯೇಸು ಶಿಲುಬೆಯಲ್ಲಿ ಶಾಪವಾಗಿ ಮಾರ್ಪಟ್ಟನು. Praise God. Praise the Lord. Hallelujah. Hallelujah. It is him who keeps that promise. ಆತನೇ ತನ್ನ ವಾಗ್ದಾನವನ್ನು ನೆರವೇರಿಸುವಂತ. All we have to do is to trust in his word. ನಾವು ಮಾಡಬೇಕಾದದ್ದು ಒಂದೇ, ಆತನ ವಾಕ್ಯದಲ್ಲಿ ಭರವಸೆ ಇಡಬೇಕು. And he is the one who restores us. ಆತನೇ ನಮ್ಮನ್ನು ಪುನರ್ಸ್ಥಾಪಿಸುವಂತ. He promised the year of Yovel. ಆತನು ಯೋವೇಲ್ ಸಂವತ್ಸರವನ್ನು ವಾಗ್ದಾನ ಮಾಡಿದ್ದಾನೆ. He has promised his favor. ಆತನ ದಯ ಉಪಕಾರಗಳನ್ನು ಆತನು ವಾಗ್ದಾನ ಮಾಡಿದ್ದಾನೆ. That means that he is with us. ಅದರ ಅರ್ಥ ಆತನು ನಮ್ಮೊಂದಿಗೆ ಇದ್ದಾನೆ. He is inside of us. ಆತನು ನಮ್ಮೊಳಗಿದ್ದಾನೆ. And he'll never leave you nor forsake ಆತ you. ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದೇ ಇಲ್ಲ. There are many times we have fallen down, ಅನೇಕ ಸರ್ತಿ ನಾವು ಬಿದ್ದು ಹೋಗಿದ್ದೇವೆ, but his presence never left us. ಆದ್ರೆ ಆತನ ಪ್ರಸನ್ನತೆ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. If he leaves us, ಆತ ನಮ್ಮನ್ನು ಬಿಡುವುದಾದ್ರೆ there is no second chance. ಎರಡನೆಯ ಅವಕಾಶ ಇಲ್ಲ. ಅವಕಾಶವಿಲ್ಲ. But again we are coming back. ಆದ್ರೆ ನಾವು ತಿರುಗಿ ಬರ್ತಾ ಇದ್ದೇವೆ. Again we are standing. ನಾವು ತಿರುಗಿ ನಾವು ಸ್ಥಾಪಿಸ Again we are worshiping. ಮತ್ತೊಂದು ಸರಿ ನಾವು ಆರಾಧಿಸ್ತೇವೆ. How is it possible? ಇದು ಹೇಗೆ ಸಾಧ್ಯ? Because he has never left our side. ಕಾರಣ ಆತ ನಮ್ಮ ಕೈ ಬಿಡಲಿಲ್ಲ. The word of God says ದೇವರ ವಾಕ್ಯ we ಹೇಳ್ತದೆ, are sealed with the Holy Spirit eternally. ನಾವು ಶಾಶ್ವತವಾಗಿ ದೇವರ ಆತ್ಮನಿಂದ ಆತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. Praise God. Praise the Lord. He is inside of us forever. ಆತ ನಮ್ಮ ಒಳಗೆ ಶಾಶ್ವತವಾಗಿ, We have become one spirit with him. ನಾವು ಆತನೊಂದಿಗೆ ಒಂದೇ, ದೇವರೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. He is leading us through. ಆತನು ನಮ್ಮನ್ನು ಮುನ್ನಡೆಸ್ತಾ ಇದ್ದಾನೆ. Today let our attitude be like Moses. ಈ ದಿನ ನಮ್ಮ ಸ್ವಭಾವ ಸಂಭಾಷಣೆ ಮೋಶೆ ರೀತಿಯಲ್ಲಿ ಇರಲಿ. Can you lift up your hand and say, Lord, ನಮ್ಮ ಕೈಗಳನ್ನು ಎತ್ತಿ ಹೇಳೋಣ, ದೇವರೇ ಕರ್ತನೇ, unless you lead me, I don't want to go. ಓ ನೀನ್ ಮುನ್ನಡೆಸದಿದ್ದರೆ ನಾನು ಇಲ್ಲಿಂದ ಹೋಗುವುದಿಲ್ಲ. I want to take every step with your leading. ನನ್ನ ಜೀವಿತ ಪ್ರತಿ ಹೆಜ್ಜೆ ನಿನ್ನ ನಡೆಸುವಿಕೆಂದಲೇ ಆಗ್ಬೇಕು. I want to take every step with your leading. ಓ ನನ್ನ ಪ್ರತಿ ಹೆಜ್ಜೆ ನಿನ್ನ ಮುನ್ನಡೆಸುವಿಕೆಂದಲೇ. Let Holy Spirit be my leader. ಪವಿತ್ರಾತ್ಮನೇ ನನ್ನ Let the ನಡೆಸುವಂತನಾಗಲಿ. word of God be my leader. ದೇವರ ವಾಕ್ಯವೇ ನನ್ನನ್ನು ಮುನ್ನಡೆಸುವಂತದ್ದಾಗಲಿ. I am highly favored. ನಾನು ಹೆಚ್ಚಾಗಿ ದಯ ಹೊಂದಿದವನು. I am blessed highly. ನಾನು ಹೆಚ್ಚಾಗಿ ಆಶೀರ್ವಾದ ಹೊಂದಿದವನು. God's hand is upon me. ದೇವರ ಹಸ್ತ ನನ್ನ ಮೇಲಿದೆ. He has set me free. ಆತ ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. I am in the year of God's favor. ನಾನು ದೇವರ ದಯ ಹೊಂದಿದ ಸಂವತ್ಸರದಲ್ಲಿ Come on, let's all say, I am in the year of Yovel. ನಾನು ಯೋವೇಲ್ ಸಂವತ್ಸರದಲ್ಲಿದ್ದೇನೆ. I am in the year of Lord's favor. ನಾನು ದೇವರ ದಯೆ ದೊರಕುವ I am ವರ್ಷದಲ್ಲಿದ್ದೇನೆ. set free. ನಾನು ಬಿಡುಗಡೆ ಹೊಂದಿದ್ದೇನೆ. Every work of the devil is broken. ದುರಾತ್ಮನ ಎಲ್ಲ ಕಾರ್ಯಗಳು ಮುರಿಯಲ್ಪಟ್ಟಿದೆ. Every chain of bondage is broken. ಎಲ್ಲ ಬಂಧನಗಳು ಮುರಿಯಲ್ಪಟ್ಟಿದ್ದಾವೆ. Every sickness is broken. ಎಲ್ಲ ಅನಾರೋಗ್ಯಗಳು ಮುರಿಯಲ್ಪಟ್ಟಿದ್ದಾವೆ. Every chain that is surrounding me is broken. ನನ್ನನ್ನು ಬಂಧಿಸಲ್ಪಟ್ಟಂತ ಎಲ್ಲ ಸಂಕೋಲೆಗಳು ಮುರಿಯಲ್ಪಟ್ಟಿದೆ. My mind is set free. ಓ ನನ್ನ ಯೋಚನೆಗಳು ಬಿಡುಗಡೆ ಹೊಂದಿದೆ. My heart is set free. ನನ್ನ ಹೃದಯ ಬಿಡುಗಡೆ ಹೊಂದಿದೆ. My body is set free. ನನ್ನ ಶರೀರ ಬಿಡುಗಡೆ ಹೊಂದಿದೆ. I am delivered. ನಾನು ಬಿಡುಗಡೆ ಹೊಂದಿದ್ದೇನೆ. And I am prosperous. ನಾನು ಅಭಿವೃದ್ಧಿ ಹೊಂದಿದ್ದೇನೆ. I am restored in Christ. ನಾನು ಕ್ರಿಸ್ತನಲ್ಲಿ ಪುನರ್ಸ್ಥಾಪಿಸಲ್ಪಟ್ಟಿದ್ದೇನೆ. Amen. 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 Praise God. Praise the Lord. Did you believe what you proclaimed today? ನಾವು ಘೋಷಿಸಿದ್ದನ್ನು ನಾವು ನಂಬುತ್ತೇವೆಯಾ? Hallelujah. 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 God's favor is upon us. ದೇವರ ದಯೆ ಉಪಕಾರ ನಮ್ಮ ಮೇಲೆ. Shall we stand to our feet and let's pray a small prayer, then I'll give to Pastor Nagesh to conclude with prayer. ನಾವು Okay? ಎದ್ದು ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಆಮೇಲೆ ಸೇವಕರಿಗೆ. The year of this, promise of this year says, ಈ ವರ್ಷದ ವಾಗ್ದಾನ ಹೇಳ್ತದೆ 1 Peter 5:10, 1 ಪೇತ್ರ 5ನೇ ಅಧ್ಯಾಯ 10ನೇ ವಚನ. the God of all grace, ಎಲ್ಲಾ ಕೃಪೆಯನ್ನು ಹೊಂದಿರುವಂತಹ ದೇವರು. okay, He has called you for His eternal glory in Christ Jesus. ಆತನ ನಿತ್ಯವಾದ ಮಹಿಮೆಗೆ ನಮ್ಮನ್ನು ಕರೆದಿದ್ದಾನೆ. In Christ Jesus, ಕ್ರಿಸ್ತನಲ್ಲಿ after we have suffered a little while, ನಾವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ God Himself will perfect us. ಆತನೇ ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ. God Himself will restore us. ದೇವರೇ ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ. God Himself will establish us. ದೇವರೇ ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ. God Himself will settle us. ದೇವರೇ ನಮ್ಮನ್ನು ಸ್ಥಾಪಿಸ್ತಾನೆ, God ನೆಲೆಗೊಳಿಸ್ತಾನೆ. Himself will bring us to great.
Hallelujah. Come on, let this promise be deep rooted in your heart. ಓ ಈ ವಾಗ್ದಾನ ನಮ್ಮಲ್ಲಿ ಆಳವಾಗಿ ಬೇರೂರಲಿ. No matter what you are seeing in your life, ನಮ್ಮ ಎದುರಿನಲ್ಲಿ ನೋಡುವಂತ ಸಂಗತಿಗಳಲ್ಲ. God's restoration is upon you. ದೇವರ ಪುನರ್ಸ್ಥಾಪಿಸುವಿಕೆ ನಮ್ಮ ಮೇಲಿದೆ. God's favor is upon you. ದೇವರ ದಯೆ ನಮ್ಮ ಮೇಲಿದೆ. Today maybe you are going through some problem, ಅನೇಕ ಸನ್ನಿವೇಶಗಳನ್ನ ಹೋಗ್ತಿರ್ಬೋದು. or your family is going through trouble, ಓ ನಮ್ಮ ಕುಟುಂಬ ಅನೇಕ ಸಮಸ್ಯೆಗಳಲ್ಲಿ or your ಹೋಗ್ತಿರ್ಬೋದು. children have some issues. ಓ ನಮ್ಮ ಮಕ್ಕಳಿಗೆ ಏನೋ ಸಮಸ್ಯೆಗಳು ಇರಬಹುದು. The news of the war, ಓ ಯುದ್ಧಗಳ ಸಮಾಚಾರ. the problems in the economy, ಓ ಆರ್ಥಿಕವಾದ ಸಮಸ್ಯೆ. problems in the job, ಕೆಲಸದಲ್ಲಿ ಸಮಸ್ಯೆ. ministry issues, ಸೇವೆಯಲ್ಲಿರುವಂತ ಸಮಸ್ಯೆ. or even that might be a persecution. ಓ ಒಂದು ಶೋಷಣೆಯ ಒಂದು ಸಮಸ್ಯೆ. Do not be afraid. ನಾವು ಭಯಪಡುವುದು Do ಬೇಡ. not be. God's deliverance is upon you. ದೇವರ ಬಿಡುಗಡೆ ನಮ್ಮ ಮೇಲೆ Shall we pray? Shall we pray for some time in ನಾವು Jesus' ಪ್ರಾರ್ಥಿಸುವ name? ಯೇಸು Come on, ನಾಮದಲ್ಲಿ. declare in the name of ಯೇಸು Jesus. ನಾಮದಲ್ಲಿ ಘೋಷಣೆ ಮಾಡುವ. Once again, proclaim the promise of this year. ದೇವರ ಈ ವರ್ಷದ ವಾಗ್ದಾನವನ್ನು ಘೋಷಣೆ ಮಾಡುವ. Proclaim once again, God Himself will restore me. ದೇವರೇ ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ. God Himself will establish me. ದೇವರೇ ನಮ್ಮನ್ನು ನೆಲೆಗೊಳಿಸ್ತಾನೆ, ಸ್ಥಿರಪಡಿಸ್ತಾನೆ. God Himself will make me strong. ದೇವರೇ ನಮ್ಮನ್ನು ಬಲಗೊಳಿಸ್ತಾನೆ. Come on, declare in the name of Jesus. ಯೇಸು ನಾಮದಲ್ಲಿ ನಾವು This ಘೋಷಿಸುವ. suffering is only for little ಓ, while. ನಾವು ಸ್ವಲ್ಪ ಕಾಲ ಬಾಧೆ ಪಡುವಂತದ್ದು. Oh, it is only for little while. ಕೇವಲ ಸ್ವಲ್ಪ ಕಾಲ. God's victory is coming. ದೇವರ ಜಯ ಬರ್ತಾ ಇದೆ. He has given me the victory. ದೇವರು ನಮಗೆ ಜಯ ಕೊಟ್ಟಿದ್ದಾನೆ. I am an overcomer. ನಾವು ಹಿಮ್ಮೆಟ್ಟುತ್ತೇವೆ. We are victorious. ನಾವು ಜಯಶಾಲಿಗಳು. We are victorious. ನಾವು ಜಯಶಾಲಿಗಳು. Come on, declare in the name of ನಾವು Jesus. ಘೋಷಣೆ ಮಾಡುವ ಯೇಸು Declare in the name of Jesus. ಯೇಸು ನಾಮದಲ್ಲಿ ಘೋಷಣೆ ಮಾಡುವ. Hallelujah. Mora shando roko riba rasanda raba. Mora shanda roko riba rasanda raga raba rasanda roko. Rishanda raga raba rasanda roko riba rasanda raba. Lord, we thank you. We thank you. ದೇವರೇ We ವಂದಿಸ್ತೇವೆ. thank you for your victory. ಓ ನಿನ್ನ Thank you for your ಜಯಕ್ಕಾಗಿ victory. ನಿಮ್ಮ Thank you for your ಜಯಕ್ಕಾಗಿ victory. Thank you for your presence. ಓ ನಿಮ್ಮ ಪ್ರಸನ್ನತೆಗಾಗಿ Thank you ವಂದನೆ. for your favor, Lord ಓ God. ನಿನ್ನ ದಯೆಗಾಗಿ ವಂದನೆ. Hallelujah.